ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿತ್ತೊಂದು ಒಳ್ಳೆ ಕ್ರೈಮ್ ಥ್ರಿಲ್ಲರ್ ಮೂವಿನ ನೋಡೋಣವಾ. ಸ್ವಲ್ಪ ಸೈಕೋ ಕೂಡ ಅಂತ ಹೇಳ್ಬೋದು. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇವತ್ತು ನಾವು ನೋಡೋ ಮೂವಿಯ ಹೆಸರು ವಾಚರ್ ಅಂತ. ಇದು 2022 ಅಲ್ಲಿ ರಿಲೀಸ್ ಆಗಿರೋ ಒಂದು ಹಾಲಿವುಡ್ ಮೂವಿ. ಸೊ ತುಂಬಾನೇ ಚೆನ್ನಾಗಿರುತ್ತೆ. ನಿಮ್ ಟೈಮ್ಗೆ ತುಂಬಾ ಒಳ್ಳೆ ವರ್ತಾದ ಮೂವಿ ಅಂತಾನೆ ಹೇಳ್ಬೋದು. ಸೈಕೋ ಥ್ರಿಲ್ಲರ್, ಕ್ರೈಮ್ ಥ್ರಿಲ್ಲರ್ ಅಂತಂದ್ಮೇಲೆ ಅದಕ್ಕೆ ಒನ್ ಲೈನರ್ ಎಲ್ಲ ಏನು ಬೇಡ, ಯಾಕಂದ್ರೆ ಮೂವಿ ಫುಲ್ ಆಗಿ ಸಸ್ಪೆನ್ಸ್ ಆಗಿರುತ್ತೆ. ಅದೇ ತರ ಸಸ್ಪೆನ್ಸ್ ಅಲ್ಲೇ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಅದಕ್ಕೂ ಮುಂಚೆ ನೀವು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಬನ್ನಿ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಮೂವಿಯ ಸ್ಟಾರ್ಟಿಂಗ್ ಅಲ್ಲೇ ನಮ್ ಹೀರೋಯಿನ್ ಅನ್ನೇ ತೋರಿಸೋದು. ಅವರು ಕಾರಲ್ಲಿ ಬರ್ತಿದ್ದಾರೆ. ಆಕ್ಚುಲಿ ಇವರು ನ್ಯೂಯಾರ್ಕ್ ಇಂದ ರೊಮೇನಿಯಾಗೆ ಈಗ ಹೊಸದಾಗಿ ಶಿಫ್ಟ್ ಆಗ್ತಾ ಇರೋದು. ಯಾಕಂದ್ರೆ ನಮ್ ಹೀರೋ ಕೆಲಸ ಮಾಡ್ತಾ ಇರೋ ಜಾಗದಿಂದ ಈ ರೊಮೇನಿಯಾಗೆ ಅವ್ರಿಗೆ ಪ್ರಮೋಷನ್ ಕೊಟ್ಟು ಕಳ್ಸಿರ್ತಾರೆ. ಇಲ್ಲಿ ಇನ್ನೊಂದು ವಿಷಯ ಏನಂದ್ರೆ ಹೀರೋ ಅವರ ತಾಯಿ ಇರೋದು ಕೂಡ ರೊಮೇನಿಯನ್ ಅಲ್ಲೇ. ಸೊ ನಮ್ ಹೀರೋ ಕೂಡ ರೊಮೇನಿಯನ್ ಭಾಷೆ ತುಂಬಾ ಚೆನ್ನಾಗಿ ಬರುತ್ತೆ. ನಮ್ ಹೀರೋಯಿನ್ ಬಗ್ಗೆ ಹೇಳ್ಬೇಕಂದ್ರೆ ಅವಳು ಹುಟ್ಟಿದ್ದು ಬೆಳೆದಿದ್ದಲ್ಲ ನ್ಯೂಯಾರ್ಕ್. ಸೊ ಅವಳಿಗೆ ಇಂಗ್ಲಿಷ್ ಬಿಟ್ರೆ ಬೇರೆ ಯಾವ್ದೇ ಭಾಷೆ ಬರೋದಿಲ್ಲ. ಈಗ ಗಂಡನ ನಂಬ್ಕೊಂಡು ಊರ್ಗೆ ಬಂದಿದ್ದಾಳೆ. ಸ್ವಲ್ಪ ಭಾಷೆ ಪ್ರಾಬ್ಲಮ್ ಆಗುತ್ತೆ. ಏನಾದ್ರೂ ಈಗ ಗಂಡನೇ ಜೊತೆಗಿರ್ಬೇಕು. ಹೆಂಗೋ ಊರ್ ಬಂದು ಸೇರಿದ್ರು. ಒಂದು ಹೋಟೆಲ್ ಅಲ್ಲಿ ರೂಮ್ ಕೂಡ ತಗೊಂಡು ಅವತ್ತು ನೈಟ್ ಅಲ್ಲೇ ಮಲಗಿರ್ತಾರೆ. ಆ ಟೈಮಲ್ಲಿ ಹೀರೋಯಿನ್ಗೆ ಹೊಸ ಜಾಗ ಆಗಿರೋದ್ರಿಂದ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ. ಹಂಗೆ ನಿಧಾನಕ್ಕೆ ದೋಗಿ ಅಲ್ಲಿ ವಿಂಡೋ ಹತ್ರ ನಿಂತ್ಕೊಂಡು ಹೊರಗಡೆ ನೋಡ್ತಾ ಇರ್ಬೇಕಾದ್ರೆ ಆಪೋಸಿಟ್ ಅಪಾರ್ಟ್ಮೆಂಟ್ ಅಲ್ಲಿ ಒಬ್ಬ ಬಂದು ನಿಂತ್ಕೊಂಡು ನಮ್ ಹೀರೋಯಿನ್ ಅವ್ರ ಫ್ಲಾಟ್ ಕಡೆ ನೋಡ್ತಾ ಇರೋ ತರ ಇವಳಿಗೆ ಅನ್ಸುತ್ತೆ. ಆಕ್ಚುಲಿ ಇವಾಗ ಇವಳು ಹತ್ರ ನಿಂತ್ಕೊಂಡು ನೋಡ್ತಿದ್ದಾಳು. ಮೋಸ್ಟ್ಲಿ ಅವನ ಹತ್ರ ನಿಂತ್ಕೊಂಡು ನೋಡ್ತಿರ್ಬೋದಲ್ವಾ. ಫಸ್ಟ್ ಆಫ್ ಆಲ್ ಇವ್ರ ಫ್ಲಾಟ್ ಕಡೆನೆ ನೋಡ್ತಿದ್ದಾನೆ ಅಂತ ಏನ್ ಗ್ಯಾರಂಟಿ? ಇವಳಿಗೆ ಲೈಟ್ ಆಗಿ ಡೌಟ್ ಬರುತ್ತೆ, ನಮ್ ಕಡೆನೆ ನೋಡ್ತಾ ಇದ್ದಾನ ಏನು ಅಂತ. ಸರಿ ಯಾಕೆ ಸುಮ್ನೆ ಅಂತ ಹೇಳಿ ಸೈಲೆಂಟ್ ಆಗಿ ಹೋಗಿ ಮಲ್ಕೊಂಡ್ಬಿಡ್ತಾಳೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ಹೀರೋ ಎದ್ದವನು ಅವ್ನ್ ಪಾಡ್ಗವನು ಕೆಲಸಕ್ಕೆ ರೆಡಿ ಆಗ್ಬಿಟ್ಟು ಹೋದ. ಇನ್ನೊಂದ್ ಕಡೆ ಹೀರೋಯಿನ್ ಬಗ್ಗೆ ಹೇಳ್ಬೇಕಂದ್ರೆ ಇನ್ಮೇಲೆ ಈ ಊರಲ್ಲೇ ಇರ್ಬೇಕು ಅಂತ ಕನ್ಫರ್ಮ್ ಆಗೋಯ್ತು. ಸೊ ಇಲ್ಲಿ ಇರ್ಬೇಕಂದ್ರೆ ಇಲ್ಲಿನ ಭಾಷೆ ಬರ್ಬೇಕಲ್ವಾ. ಅದಕ್ಕೋಸ್ಕರ ಈ ರೊಮೇನಿಯನ್ ಭಾಷೆ ಕಲಿಯೋದನ್ನ ಫೋನ್ ಅಲ್ಲಿ ಹಾಕೊಂಡು ರೆಕಾರ್ಡಿಂಗ್ಸ್ ಎಲ್ಲ ಕೇಳಿಸ್ಕೊಳ್ತಾ ಇರ್ತಾಳೆ. ಆ ಟೈಮ್ ಅಲ್ಲಿ ಅವ್ರ ಪಕ್ಕದ ಫ್ಲಾಟ್ ಇಂದ ಯಾರೋ ಒಂದ್ ಹುಡುಗಿ ಜೋರಾಗಿ ಕಿರ್ಚಾಡೋ ಕೂಗಾಡೋ ಸೌಂಡ್ ಕೇಳಿಸುತ್ತೆ. ಬಟ್ ಹೊಸದಾಗಿ ಬಂದಿದೀವಿ, ಹೆಂಗ್ ಕೇಳೋದು ಹೆಂಗ್ ಮಾತಾಡೋದು ಅಂತ ಹೇಳಿ ಸೈಲೆಂಟ್ ಆಗ್ಬಿಟ್ಲು. ಅವಳು ಅಲ್ಲಿಂದ ಹೊರಗಡೆ ಹೋಗಿ ಏರಿಯಾನೆಲ್ಲ ಸುತ್ತ ನೋಡ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ಅವತ್ತು ಸಂಜೆ ಮನೆಗೆ ಬರ್ತಾಳೆ. ಕರೆಕ್ಟ್ ಆಗಿ ಅವಳ ಮನೆ ಬರೋ ಟೈಮ್ಗೆ ಅವ್ರ ಗಂಡ ಇನ್ನೂ ಬಂದಿರೋದಿಲ್ಲ. ಇವ್ರು ಇನ್ನೂ ಬಂದಿಲ್ಲ ಅಂತ ಇವಳು ಪಾಡಿಗಳು ಒಳಗಡೆ ಹೋಗಿ ಕೆಲಸ ಮುಗಿಸ್ಕೊಂಡು ಸರಿ ಅವ್ನು ಇವತ್ ಕೂಡ ನೋಡ್ತಾ ಇದ್ದಾನ ಏನು ಅಂತ ಕನ್ಫರ್ಮ್ ಮಾಡ್ಕೊಳಕ್ಕೆ ವಿಂಡೋ ಹತ್ರ ಹೋಗಿ ನಿಂತ್ಕೊಂಡು ನೋಡಿದ್ರೆ ಆಪೋಸಿಟ್ ಅಪಾರ್ಟ್ಮೆಂಟ್ ಅಲ್ಲಿ ನೆನ್ನೆ ಅವ್ನು ಯಾವ ತರ ನಿಂತ್ಕೊಂಡು ನೋಡ್ತಾ ಇದ್ನೋ ಅದೇ ಪೊಸಿಷನ್ ಅಲ್ಲಿ ಅದೇ ತರ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಹೀರೋಯಿನ್ಗೆ ಸಖತ್ ಭಯ ಆಗೋಯ್ತು, ಇವ್ನು ಯಾವನ್ ಈ ತರ ನೋಡ್ತಿದ್ದಾನೆ ಅಂತ. ಬಟ್ ಇವಳು ನೋಡ್ತಾ ಇದ್ದಾಳೆ ಅಂತ ಅವ್ನಿಗೆ ಗೊತ್ತಾಗಬಾರ್ದು ಅಂತ ಲೈಟ್ಸ್ ಎಲ್ಲ ಆಫ್ ಮಾಡ್ಬಿಟ್ಟು ನಿಂತಿರ್ತಾಳೆ. ಸ್ವಲ್ಪ ಹೊತ್ತಲ್ಲೇ ನಮ್ ಹೀರೋ ಕೂಡ ಒಳಗಡೆ ಬಂದ್ಬಿಟ್ಟ. ಒಳಗಡೆ ಬಂದಿದ ತಕ್ಷಣ ಏನ್ ಇಷ್ಟು ಕತ್ಲಾಗಿದೆ ಅಂತ ಲೈಟ್ ಎಲ್ಲ ಹಾಕ್ಬಿಟ್ಟು ಯಾಕೆ ಏನಾಯ್ತು ಅಂತ ಕೇಳಿದಾಗ ಅವಳು ಹೇಳ್ತಾಳೆ ಆಪೋಸಿಟ್ ಅಲ್ಲಿ ಒಬ್ಬ ಯಾರೋ ನಮ್ಮ ಕಡೆನೆ ನೋಡ್ತಾ ಇರೋದ್ರ ನನ್ಗೆ ಅನಿಸ್ತಾ ಇದೆ ಅಂದಾಗ ಹೀರೋ ಹೇಳ್ತಾನೆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಯಾಕೆ ಹತ್ರ ಟೆನ್ಷನ್ ಆಗ್ತೀಯಾ? ಇವಾಗ ನೀನ್ ಹೆಂಗ್ ವಿಂಡೋ ಹತ್ರ ನಿಂತ್ಕೊಂಡು ನೋಡ್ತಾ ಇದ್ದು ಮೋಸ್ಟ್ಲಿ ಅವ್ನು ಹಂಗೆ ನೋಡ್ತಾ ಇರ್ಬೋದಲ್ವಾ. ಅನ್ಕೊಳ್ದೆ ಆಗಿರೋ ಒಂದು ವಿಷಯನೇ ಇದು. ಸರಿ ನೀನ್ ಯಾಕೆ ಇತ್ರ ಟೆನ್ಷನ್ ಆಗಿದ್ಯಾ, ಬಾ ಸ್ವಲ್ಪ ಹೊರಗಡೆ ಹೋಗ್ ಬರೋಣ ಅಂತ ಹಂಗೆ ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು ಊಟ ಗಿಟ ಮಾಡ್ಕೊಂಡು ಇವ್ರ ಮನೆ ಕಡೆ ಬರ್ತಾ ಇರ್ಬೇಕಾದ್ರೆ ಆಪೋಸಿಟ್ ಅಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಜನ ನಿಂತಿರ್ತಾರೆ. ಆಂಬ್ಯುಲೆನ್ಸ್ ಪೊಲೀಸ್ ಗಾಡಿ ಎಲ್ಲ ಬಂದಿರುತ್ತೆ. ಏನ್ ವಿಚಾರ ಅಂತ ಹೋಗಿ ನೋಡಿದ್ರೆ ಆ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಹುಡುಗಿಯ ಕೊಲೆ ಆಗಿದೆ ಅಂತ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ ಆಂಬ್ಯುಲೆನ್ಸ್ ಹತ್ರ ಒಬ್ಬ ಬೆಡ್ಶೀಟ್ ಎಲ್ಲ ಒಚ್ಕೊಂಡು ಕೂತಿರ್ತಾನೆ. ಅವನೇ ಕೊಲೆ ಆಗಿರೋ ವಿಷಯನ ಹೇಳಿರೋದು ಅಂತ. ಅವನ ಹತ್ರ ತುಂಬಾ ಡಲ್ ಆಗಿ ಕೂತ್ಕೊಂಡಿರ್ತಾನೆ. ಇವ್ರು ಅದನ್ನೆಲ್ಲ ನೋಡ್ಬಿಟ್ಟು ಏನೋ ನಡೀತಾ ಇದೆ ಅಂತ ಹೇಳ್ಕೊಂಡು ಸೈಲೆಂಟ್ ಆಗಿ ಮನೆಗೆ ಹೊರಟೋದ್ರು. ಅದಾದ್ಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ಈಗ ಕೊಲೆ ನಡೀತಲ್ಲ ಅಪಾರ್ಟ್ಮೆಂಟ್ ಅಲ್ಲಿ, ಅದ್ರ ಬಗ್ಗೆನೇ ನ್ಯೂಸ್ ಅಲ್ಲಿ ಬರ್ತಾ ಇರೋದು. ಆದ್ರೆ ನಮ್ ಹೀರೋಯಿನ್ಗೆ ರೊಮೇನಿಯಾ ಬರೋದಿಲ್ವಲ್ಲ. ಹೀರೋನ ಕರೆದ್ಬಿಟ್ಟು ಅವ್ರು ಏನ್ ಹೇಳ್ತಿದ್ದಾರೆ ಟ್ರಾನ್ಸ್ಲೇಟ್ ಮಾಡು ಅಂದಾಗ ಹೀರೋ ಕೂಡ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾನೆ. ಆ ಹುಡುಗಿನ ಕೊಲೆ ಮಾಡಿರೋರು ಏನೋ ಶಾರ್ಪ್ ಆಗಿರೋ ಐಟಮ್ ನ ಕತ್ತಲ್ಲಿ ಇಳಿಸಿದ್ದಾರೆ, ತುಂಬಾ ಆಳ್ವಾಗಿ ಇಳ್ದಿದೆ, ಆಮೇಲೆ ನಾ ಹುಡುಗಿ ಸತ್ತಿರೋದು ಅಂತ. ಅಷ್ಟೇ ಅಲ್ಲ ಆ ಕೊಲೆನ ಕಂಡಿಡಿದು ಹೇಳಿದ್ರಲ್ವಾ ಅವನೊಬ್ಬ ಪ್ಲಂಬರ್, ಅವನೇ ಈ ತರ ಒಂದು ಡೆಡ್ ಬಾಡಿ ಇದೆ ಅಂತ ಕಂಡಿಡಿದು ಹೇಳಿದ್ದು ಅನ್ನೋ ವಿಷಯನ ಕೂಡ ಹೇಳ್ತಾನೆ. ಇದನ್ನ ಹೇಳಿದ್ಮೇಲೆ ನಮ್ ಹೀರೋಯಿನ್ ಮಾತ್ರ ಮುಖನೇ ಚೇಂಜ್ ಆಗೋಯ್ತು, ಡಲ್ ಆಗಿ ಕೂತಿರ್ತಾಳೆ. ಹೀರೋ ಕೇಳ್ತಾನೆ ಯಾಕೆ ಏನಾಯ್ತು, ಯಾಕತ್ರ ಡಲ್ ಆಗಿದ್ಯಾ ಅಂತ. ಅದೇ ಆಲ್ರೆಡಿ ಹೇಳಿದ್ನಲ್ಲ ಎದುರುಗಡೆ ಯಾರೋ ಒಬ್ಬ ನನ್ ಕಡೆನೆ ನೋಡ್ತಿದ್ದಾನೆ, ನಮ್ಮ ಮನೆ ಕಡೆನೆ ನೋಡ್ತಿದ್ದಾನೆ ಅಂತ. ಅದ್ರಲ್ಲಿ ಬೇರೆ ಈಗ ಕೊಲೆ ಎಲ್ಲ ಆಗಿದೆ, ಅದಕ್ಕೆ ಸ್ವಲ್ಪ ಡಿಸ್ಟರ್ಬ್ ಆಗಿದೆ ಅಂದಾಗ ಹೀರೋ ಹೇಳ್ತಾನೆ ಏನಮ್ಮ ಇದು ಹೊಸದಾಗಿ ಬಂದಿದೀವಿ ಜಾಗಕ್ಕೆ ಅಂದಾಗ ಒಂದ್ ಸ್ವಲ್ಪ ಸ್ಟ್ರೇಂಜ್ ಆಗಿ ನಡೆಯೋ ತರ ನಮ್ಗೆ ಅನ್ಸುತ್ತೆ. ಬಟ್ ಪ್ರತಿಯೊಂದನ್ನು ಆತರ ಡೌಟ್ ಆಗಿ ನೋಡಿದ್ರೆ ಆಗತ್ತಾ? ಸರಿ ಬಾ ಯಾವ್ದದು ಯಾವ ವಿಂಡೋ ಇಂದ ನೋಡ್ತಿದ್ದಾನೆ ತೋರ್ಸ್ಬಾ ಅಂತ ಕರ್ಕೊಂಡು ಹೋಗಿ ಆ ವಿಂಡೋ ಹತ್ರ ನಿಂತ್ಕೊಂಡು ನೋಡ್ಬೇಕಾದ್ರೆ ಅಲ್ಲಿ ಯಾರು ಇಲ್ಲ. ಅಂದ್ರೆ ಹೀರೋ ಈಗ ನೋಡ್ತಿದ್ದಾನಲ್ಲ, ಸೊ ಅಲ್ಲಿ ಯಾರು ಇಲ್ಲ. ನೋಡು ಇದೆಲ್ಲ ಜಸ್ಟ್ ನೀನ್ ಭ್ರಮೆ ಅಷ್ಟೇ, ಅವ್ರೇನೋ ನೋಡ್ತಾ ಇರ್ತಾರೆ ಬಟ್ ನೀನ್ ತಪ್ಪಾಗಿ ತಿಳ್ಕೊಂಡಿದ್ಯಾ, ಲೈಟ್ ಆಗಿ ಬಿಡಮ್ಮ ಅಂತ ಹೇಳಿದಾಗ ಅವ್ರು ಕೂಡ ಓಕೆ ನಾನೇನು ಮಿಸ್ಟೇಕ್ ಮಾಡ್ಕೊಂಡಿದೀನಿ ಅಂತ ಹೇಳಿ ಮಾತಾಡ್ತಾರೆ. ಆಗ ಹೀರೋ ಹೇಳ್ತಾನೆ ಬೇಗ ಬೇಗ ರೆಡಿ ಆಗು, ನಮ್ಮ ಆಫೀಸರ್ ಕೆಲಸ ಮಾಡ್ತಾ ಇರೋ ಒಬ್ರಿಗೆ ಡಿನ್ನರ್ ಗೆ ಕರೆದಿದ್ದಾರೆ, ಅವ್ರ ಮನೆಗೆ ಹೋಗ್ ಬರೋಣ ಅಂತ ಹೇಳಿ ಹೀರೋಯಿನ್ ಕೂಡ ರೆಡಿ ಮಾಡ್ಬಿಟ್ಟು ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಅವ್ರು ಬಂದು ಈ ರೊಮೇನಿಯಾಗೆ ಸೇರಿರೋರಲ್ವಾ, ಸೊ ಗಂಡ ಹೆಂಡತಿನೂ ರೊಮೇನಿಯನ್ ಭಾಷೆನಲ್ಲೇ ಮಾತಾಡ್ತಾರೆ. ಹೀರೋಗ ಭಾಷೆ ಗೊತ್ತಿರೋದ್ರಿಂದ ಅವನು ತುಂಬಾ ಈಸಿಯಾಗಿ ಕಾನ್ವರ್ಸೇಷನ್ ಮಾಡ್ತಿದ್ದಾನೆ. ಬಟ್ ಇಲ್ಲಿ ನಮ್ ಹೀರೋಯಿನ್ ಕತ್ಲಲ್ಲಿ ಬಿಟ್ಟಿರೋ ಬೆಕ್ಕು ಮರಿ ತರ ಬೇಕಂತ ಕುತ್ಕೊಂಡಿರ್ತಾಳೆ. ಅವಳಿಗೇನು ಅರ್ಥನೇ ಆಗ್ತಾ ಇಲ್ಲ. ಒಂದ್ ಸ್ಟೇಜ್ ಅವಳಿಗೆ ಟೆನ್ಷನ್ ಆಗೋಯ್ತು. ಅವ್ರ ಗಂಡ ಹತ್ರ ಕೇಳ್ತಾಳೆ ಏನಕ್ ನನ್ನ ಕರ್ಕೊಂಡ್ ಬಂದೆ, ನೀವ್ ನಿಮ್ ಭಾಷೆಯಲ್ಲಿ ಮಾತಾಡ್ಕೊಂತ ಇದ್ರೆ ನನ್ಗೇನು ಅರ್ಥ ಆಗ್ತಾ ಇಲ್ಲ, ನನ್ಗೆ ಅರ್ಥ ಆಗೋತ್ರ ನನ್ಗೆ ಹೇಳು ಅಂದಾಗ ಹೀರೋ ಹೇಳ್ತಾನೆ ಏನಿಲ್ಲಮ್ಮ ಈಗ ಒಂದು ಕೊಲೆ ಆಗಿತ್ತಲ್ವಾ, ಆ ಕೊಲೆ ಮಾಡಿರೋದು ಒಂದು ಸೈಕೋ ಅಂತ ಮಾತಾಡ್ಕೊಳ್ತಾ ಇದ್ವಿ. ಅವನು ಇದಕ್ಕೂ ಮುಂಚೆ ಇನ್ನೊಂದು ಕೊಲೆ ಕೂಡ ಮಾಡಿದಾನಂತೆ, ಈ ಊರಲ್ಲಿ ಒಂದು ಸೈಕೋ ಓಡಾಡ್ತಿದ್ದಾನೆ ಅಂತ ನಾವು ಮಾತಾಡ್ಕೊಂತಾ ಇದ್ವಿ ಅಂದಾಗ ಹೀರೋಯಿನ್ಗೆ ಆಲ್ರೆಡಿ ಒಂದು ಭಯ ಇತ್ತು, ಯಾರೋ ನನ್ನ ನೋಡ್ತಾ ಇದಾರೆ ಅನ್ನೋ ತರ ಇವಳಿಗೆ ಫೀಲ್ ಆಗ್ತಾ ಇತ್ತು. ಈಗ ನಮ್ ಹೀರೋ ಬೇರೆ ಇತ್ರ ಹೇಳ್ಬಿಟ್ನಾ ಅಷ್ಟೇ ಇವಳಿಗೆ ಇನ್ನಷ್ಟು ಭಯ, ಮರಣ ಭಯ ಆಗಕ್ಕೆ ಶುರುವಾಗ
ಆಗೋಯ್ತು. ಸರಿ ನೀನ್ ಮಾತಾಡ್ಕೊಂಡ್ ಬಾ, ನಾನ್ ಮನೆಗೆ ಹೋಗ್ತೀನಿ ಅಂತ ಹೇಳಿ ಇವಳು ಪಾಡಿಗೆ ಇವಳು ಅವ್ರ ಅಪಾರ್ಟ್ಮೆಂಟ್ ಕಡೆ ಬರ್ತಾಳೆ. ಅಲ್ಲಿ ಅವಳು ಸ್ಟೆಪ್ಸ್ ಹತ್ತಾ ಇರ್ಬೇಕಾದ್ರೆ ಹೀರೋಯಿನ್ ಅವ್ರ ಮನೆ ಆಪೋಸಿಟ್ ಮನೆನೋ ಪಕ್ಕದ ಮನೆನೋ ಯಾರೋ ಒಬ್ರು ಒಂದು ಲೇಡಿ ಅವರೇ ವಾಂಟೆಡ್ ಆಗಿ ಬಂದು ನಮ್ ಹೀರೋಯಿನ್ ಹತ್ರ ಮಾತಾಡ್ತಾರೆ. ಒಬ್ರಿಗೊಬ್ರು ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾರೆ, ನಾನು ಈ ತರ ಪಕ್ಕದಲ್ಲೇ ಇದೀನಿ ಅಂತ. ಸೊ ಚೆನ್ನಾಗಿ ಮಾತಾಡ್ಕೊಂಡ್ರು. ಆಮೇಲೆ ಹೀರೋಯಿನ್ ಕೂಡ ಮನೆಗೆ ಹೊರಟೋದ್ಲು. ಇವಾಗ ನೆಕ್ಸ್ಟ್ ಡೇ ತೋರಿಸಿದ್ರೆ ಹೀರೋ ಕೆಲ್ಸಕ್ಕೆ ಹೋದ್ಮೇಲೆ ಹೀರೋಯಿನ್ ಅವ್ರ ಪಾಡ್ಗಳು ಒಂದು ಸಣ್ಣ ಶಾಪಿಂಗ್ ಹೋಗೋಣ ಅಂತ ಹೇಳಿ ಹೊರಗಡೆ ಬಂದಿರ್ತಾಳೆ. ಆಗ ಅಲ್ಲಿರೋ ನ್ಯೂಸ್ ಪೇಪರ್ ಅಲ್ಲಿ ಈ ಸೀರಿಯಲ್ ಕಿಲ್ಲರ್ ಬಗ್ಗೆನೆ ಕೆಲವೊಂದು ವಿಷಯಗಳನ್ನ ಹಾಕಿರ್ತಾರೆ. ಈ ತರ ಕೊಲೆ ನಡೆದಿರೋದಕ್ಕೂ ಅವನಿಗೂ ಸಂಬಂಧ ಇದೆ, ಇವಾಗ ನಡೆದಿರೋ ಕೊಲೆ ಕೂಡ ಅವನೇ ಕಾರಣ ಅನ್ನೋ ತರ ಹಾಕಿರ್ತಾರೆ. ಬಟ್ ನಮ್ ಹೀರೋಯಿನ್ಗೆ ಸೈಕೋ ಕಿಲ್ಲರ್ ಬಗ್ಗೆ ಏನು ಗೊತ್ತಿಲ್ವಲ್ಲ, ಯಾರು ಇರ್ಬೋದು ಅವನು ಅಂತ. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋದಕ್ಕೆ ಅಂತ ಇಂಟರ್ನೆಟ್ ಅಲ್ಲೆಲ್ಲ ಚೆಕ್ ಮಾಡ್ತಾಳೆ. ಆಗ ಇದಕ್ಕೂ ಮುಂಚೆ ಅವನು 4 ಕೊಲೆ ಮಾಡಿದಾನೆ. ಅದ್ರಲ್ಲಿ ಒಂದು ಹುಡುಗಿನ ಕೊಲೆ ಮಾಡ್ಬೇಕಾದ್ರೆ ತಲೆನೇ ಕಡ್ದಾಕ್ಬಿಟ್ಟಿದ್ನಂತೆ, ಅಷ್ಟು ಬ್ರೂಟಲ್ ಆಗಿ ಮಾಡಿರ್ತಾನೆ. ಈ ತರ ಡೀಟೇಲ್ಸ್ ಎಲ್ಲ ನೋಡಿದವರು ಟೋಟಲ್ ಆಗಿ 4 ಕೊಲೆ ಅಂತ ಹೇಳಿದ್ವಲ್ಲ, ಬಟ್ ಅದ್ರಲ್ಲಿ ಒಂದು ಹುಡುಗಿ ಹೆಂಗೋ ಆ ಸೈಕೋ ಕಿಲ್ಲರ್ ಇಂದ, ಆ ಸೀರಿಯಲ್ ಕಿಲ್ಲರ್ ಇಂದ ತಪ್ಪಿಸ್ಕೊಂಡ್ ಬಿಟ್ಟಿರ್ತಾಳೆ. ತಪ್ಪಿಸ್ಕೊಂಡು ಅವಳಿಗಾಗಿರೋ ಒಂದು ಅನುಭವನ ಒಂದು ವಿಡಿಯೋದಾಗ ಮಾಡಿ ಒಂದು ಯೂಟ್ಯೂಬ್ ಅಲ್ಲಿ ಏನೋ ಅಪ್ಲೋಡ್ ಮಾಡಿರ್ತಾಳೆ. ಎತ್ತಿದ ತಕ್ಷಣ ಸೈಕೋ ಕಿಲ್ಲರ್ ಬಂದು ನನ್ನ ಸಾಯಿಸ್ಲಿಲ್ಲ, ಆಕ್ಚುಲಿ ನಾನು ಫಾಲೋ ಮಾಡೋ ತರ ನನ್ಗೆ ಅನ್ನಿಸ್ತಾ ಇತ್ತು. ಓದಲ್ಲಿ ಬಂದಲ್ಲಿ ಎಲ್ಲೇ ಇದ್ರೂನು, ಎಲ್ಲೇ ಏನು ಶಾಪಿಂಗ್ ಮಾಡ್ತಾ ಇದ್ರೆ ಕೂಡ ಯಾರೋ ಒಬ್ರು ನನ್ನ ಹಿಂಬಾಲಿಸ್ದಂಗೆ ನನ್ನ ನೋಡ್ತಾ ಇರೋ ತರನೇ ನನ್ಗೆ ಫೀಲ್ ಆಗ್ತಾ ಇತ್ತು. ಆಮೇಲೆ ಅವನು ಮನೆ ಒಳಗಡೆ ಬಂದು ಅಟ್ಯಾಕ್ ಮಾಡಿದ್ದು, ಸಾಯಿಸಕ್ಕೆ ಪ್ರಯತ್ನ ಪಟ್ಟಿದ್ದು ಅಂತ ತುಂಬಾ ಡೀಟೇಲ್ಡ್ ಆಗಿ ವಿಡಿಯೋನಲ್ಲಿ ಹೇಳಿದಾಗ ಹೀರೋನ್ಗೆ ಲೈಟ್ ಆಗಿ ಭಯ ಆಗುತ್ತೆ. ಅದನ್ನೆಲ್ಲ ನೋಡ್ಬಿಟ್ಟು ಸರಿ ಸುಮ್ನೆ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬಾರ್ದು ಅಂತ ಹೇಳಿ ಅಲ್ಲಿಂದ ಸ್ಟ್ರೇಟ್ ಆಗಿ ಒಂದು ಫಿಲ್ಮ್ ಥಿಯೇಟರ್ ಗೆ ಹೋಗ್ತಾಳೆ. ಆ ಫಿಲ್ಮ್ ಥಿಯೇಟರ್ ಎಂತ ಫಿಲ್ಮ್ ಇರ್ಬೋದು, ಅಲ್ಲಿ ಹೀರೋಯಿನ್ ಸೇರಿ 4 ಜನನೇ ಥಿಯೇಟರ್ ಒಳಗಡೆ ಕೂತ್ಕೊಂಡಿರೋದು. ಅದ್ರಲ್ಲಿ ಒಬ್ಬ ಮಾತ್ರ ನಮ್ ಹೀರೋಯಿನ್ ಹಂಗೆ ಗುರುಗುರ ಅಂತ ನೋಡ್ತಾನೆ ಇರ್ತಾನೆ. ನಮ್ ಹೀರೋಯಿನ್ಗ ಸಖತ್ ಭಯ ಆಗೋಯ್ತು. ಸ್ಕ್ರೀನ್ ಕಡೆ ತಿರುಗ್ದವಳಷ್ಟೇ ಹಿಂದ್ಗಡೆ ತಿರ್ಗೆ ನೋಡಿಲ್ವೇ. ಸ್ವಲ್ಪ ಹೊತ್ತಲ್ಲೇ ಟಕ್ ಅಂತ ಅವ್ನ್ ಬಂದು ನಮ್ ಹೀರೋಯಿನ್ ಹಿಂದ್ಗಡೆ ಕೂತ್ಕೊಳ್ಳೋದ. ಇನ್ನಷ್ಟು ಭಯ ಆಗೋಯ್ತು ನಮ್ ಹೀರೋಯಿನ್ಗೆ. ಇನ್ನು ಹೇಳ್ಬೇಕಂದ್ರೆ ತಿರುಗ್ ನೋಡೋದು ಕೂಡ ಅವಳಿಗೆ ಧೈರ್ಯ ಇಲ್ಲ. ಸೈಲೆಂಟ್ ಕೂತ್ಕೊಂಡು ನೋಡ್ತಾ ಇರ್ತಾಳೆ. ಆದ್ರೆ ಹೆಂಗೋ ಯಾರೋ ನನ್ನ ಫಾಲೋ ಮಾಡ್ತಾ ಇರ್ತಾರೆ, ಇವಳಿಗೂ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಸರಿ ಲೈಟ್ ಆಗಿ ಅವ್ನ್ ಮುಖನಾದ್ರೂ ನೋಡೋಣ ಅಂತ ತಿರುಗಿ ನೋಡಿದ್ರೆ ಮುಖ ಕಾಣಿಸ್ತಿಲ್ಲ. ಬಟ್ ಅವ್ನು ಹಾಕೊಂಡಿರೋ ಶೂನ ಗಮನಿಸ್ಬಿಟ್ಲು. ಯಪ್ಪ ನನ್ನ ಬಿಟ್ಬಿಟ್ರು ಅಂತಂದೆ, ನಾನ್ ಮಾತ್ರ ಇಲ್ಲಿ ಕೂತ್ಕೊಳ್ಳಲ್ಲ ಅಂತ ಹೇಳಿ ನಿಧಾನಕ್ಕೆ ಥಿಯೇಟರ್ ಇಂದ ಹೊರಗಡೆ ಬಂದ್ಬಿಟ್ಲು. ಸ್ವಲ್ಪ ಜನ ಓಡಾಡ್ತಿರೋ ಜಾಗದಲ್ಲಿ ಇದ್ರೆ ಸ್ವಲ್ಪ ಏನು ಫೀಲ್ ಆಗಲ್ವಲ್ಲ, ಅದನ್ನ ಒಂದು ಸೂಪರ್ ಮಾರ್ಕೆಟ್ ಒಳಗಡೆ ಹೋಗ್ತಾಳೆ. ಅಲ್ಲಿ ತುಂಬಾ ಜನ ಇರ್ತಾರೆ ಅಂತ. ಅಲ್ಲೋಗಿ ಹಾಗೆ ಶಾಪಿಂಗ್ ಅದು ಇದು ಮಾಡ್ತಾ ಇರ್ಬೇಕಾದ್ರೂ ಅಷ್ಟೇ ಅವಳಿಗೊಂಥರ ಫೀಲ್ ಆಗ್ತಾನೆ ಇದೆ, ಯಾರು ನನ್ನ ಫಾಲೋ ಮಾಡ್ತಿದ್ದಾರೆ, ಯಾರು ನನ್ನ ನೋಡ್ತಾನೆ ಇದಾರೆ ಅನ್ನೋ ತರ. ಆತರ ಸೂಪರ್ ಮಾರ್ಕೆಟ್ ಅಲ್ಲಿ ಡೌಟ್ ಅಲ್ಲೇ ಓಡಾಡ್ತಾ ಇರ್ಬೇಕಾದ್ರೆ ಒಬ್ಬನ ನೋಡ್ಬಿಟ್ಟು ಮೋಸ್ಟ್ಲಿ ಅವನೇ ಇರ್ಬೋದಾ ಸೈಕೋ ಕಿಲ್ಲರ್ ಅಂತ ಅವಳಿಗೆ ಒಳಗಡೆ ಅನ್ಸಕ್ಕೆ ಶುರು ಆಯ್ತು. ಬಟ್ ಇಲ್ಲಿ ಟ್ವಿಸ್ಟ್ ಏನಂದ್ರೆ ಥಿಯೇಟರ್ ಅಲ್ಲಿ ಒಬ್ಬ ನಮ್ ಹೀರೋಯಿನ್ ಹಿಂದ್ಗಡೆ ಕೂತ್ಕೊಂಡಿದ್ದ ಅಲ್ವಾ, ಅವ್ನು ಹಾಕೊಂಡಿದ್ದ ಶೂ ಮತ್ತೆ ಇಲ್ಲಿ ಹೀರೋಯಿನ್ ಜೊತೆ ಇನ್ನೊಬ್ಬ ಆಪೋಸಿಟ್ ಅಲ್ಲಿ ನಿಂತಿರ್ತಾನೆ, ಅವ್ನು ಹಾಕೊಂಡಿರೋ ಶೂ ಒಂದೇ ತರ ಇರುತ್ತೆ ಅಷ್ಟೇ. ಹೀರೋಯಿನ್ ಗೆ ಭಯ ಆಗೋಯ್ತು, ಇವನೇ ಇರ್ಬೋದೇನೋ ನನ್ನ ಫಾಲೋ ಮಾಡ್ಕೊಂಡು ಬಂದಿದ್ದಾನೆ ಅಂತ ಸೈಲೆಂಟ್ ಆಗಿ ಒಂದು ಡೋರ್ ಇರುತ್ತೆ, ಡೋರ್ ಒಳಗಡೆ ಹೋಗಿ ಬಚ್ಚಿಟ್ಕೊಂಡ್ಬಿಟ್ಲು. ಅಲ್ಲಿ ಒಳಗಡೆಯಿಂದ ನೋಡತ್ರ ಒಂದು ವಿಂಡೋ ಇರುತ್ತೆ, ಅದ್ರಲ್ಲಿ ನೋಡ್ತಾ ಇದ್ರೆ ಅವ್ನು ಹಂಗೆ ಬಂದ ವಿಂಡೋ ಆಪೋಸಿಟ್ ಅಲ್ಲಿ ನಿಂತಿರ್ತಾನೆ ಅಷ್ಟೇ. ಬೈದಲ್ಲೇ ಕೂತಿರ್ತಾಳೆ. ಆ ಟೈಮಲ್ಲಿ ಅಲ್ಲಿ ಕೆಲಸ ಮಾಡ್ತಾರನೊಬ್ಬ ಬಂದ್ಬಿಟ್ಟು ಇಲ್ಲಿ ಒಳಗಡೆ ಕಳ್ತನ ಮಾಡಕ್ ಬಂದಿದ್ದಾಳೆ ಏನೋ ಅಂತ ಹೇಳಿ ಸ್ವಲ್ಪ ಜೋರಾಗಿ ಮಾತಾಡಕ್ಕೆ ಶುರು ಮಾಡ್ದ. ಬಟ್ ಅವಳು ಇಲ್ಲ ದಯವಿಟ್ಟು ಸ್ವಲ್ಪ ಎಮರ್ಜೆನ್ಸಿ ಅಂತ ಬಂದೆ, ಓಕೆ ನಡೀತಾರೆ ಬ್ಯಾಕ್ ಡೋರ್ ಇಂದ ಹೊರಟೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಗಡೆ ಬಂದ್ಬಿಟ್ಲು. ಸ್ಟ್ರೇಟ್ ಆಗಿ ಮನೆಗೆ ಬಂದವಳು ಫಸ್ಟ್ ಈ ವಿಷಯನ ಅವ್ರ ಗಂಡನ ಹತ್ರ ಹೇಳ್ತಾಳೆ. ನೋಡಿ ಇವತ್ತೆಲ್ಲ ಈ ತರ ಆಯ್ತು, ನನ್ಗೆ ಯಾಕೋ ನಮ್ಮ ಆಪೋಸಿಟ್ ಅಪಾರ್ಟ್ಮೆಂಟ್ ಅಲ್ಲಿ ಒಬ್ಬ ನಮ್ಮನೆ ನೋಡ್ತಾ ಇದ್ದಾನೆ ಅಂತ ಹೇಳದ್ನಲ್ವಾ, ಅವನೇನೋ ಫಾಲೋ ಮಾಡ್ಕೊಂಡ್ ಬಂದಿದ್ದಾನೇನೋ ಅಂತ ನನ್ಗೆ ಅನ್ನಿಸ್ತಾ ಇದ್ದಾರೆ, ನನ್ಗೆ ಯಾಕೋ ತುಂಬಾ ಡೌಟ್ ಆಗಿದೆ ಅಂದಾಗ ಹೀರೋ ಹೇಳ್ತಾನೆ, ಈ ತರ ಡೌಟ್ ಪಟ್ಕೊಂಡು ಭಯ ಪಟ್ಕೊಂಡು ಹೆಂಗಿರ್ತೀಯ ನೀನು, ಬಾ ನನ್ ಜೊತೆ ಅಂತ ಹೇಳಿ ಅವಳನ್ನ ಕರ್ಕೊಂಡು ಸೂಪರ್ ಮಾರ್ಕೆಟ್ ಗೆ ಹೋಗ್ತಾನೆ. ಅಲ್ಲಿಗೆ ಶಾಪ್ ಅಲ್ಲಿ ಇರೋ ಹುಡುಗನ ಹತ್ರ ಈ ತರ ಸಿಸಿಟಿವಿ ಫುಟೇಜ್ ನ ನೋಡ್ಬೇಕು, ಹೀರೋಯಿನ್ ಯಾರೋ ಫಾಲೋ ಮಾಡ್ಕೊಂಡ್ ಬಂದಿದ್ದಾರೆ ಅದನ್ನ ನೋಡ್ಬೇಕು ಅಂತ ಹೇಳಿದಾಗ ಅವನು ಫುಟೇಜ್ ಎಲ್ಲ ತೋರಿಸ್ತಾನೆ. ಆಕ್ಚುಲಿ ಹೀರೋಯಿನ್ ಆ ಸೂಪರ್ ಮಾರ್ಕೆಟ್ ಒಳಗಡೆ ಎಂಟ್ರಿ ಆದಾಗಿಂದ ಒಳಗಡೆ ಒಬ್ಬ ಎಂಟ್ರಿ ಆಗಿದ್ದಾನೆ, ಹೀರೋಯಿನ್ ಹೋಗೋ ಜಾಗಕ್ಕೆಲ್ಲ ಅವನು ಸುತ್ತಿದ್ದಾನೆ. ಆಮೇಲೆ ಇವಳು ಬಂದ ಒಂದ್ ಜಾಗದಲ್ಲಿ ಬಚ್ಚಿಟ್ಕೊಂಡಿರ್ತಾಳಲ್ಲ ಆ ಜಾಗ ಕೂಡ ಅವನು ಬಂದಿರ್ತಾನೆ. ಬಟ್ ಯಾವ್ದೇ ಕ್ಯಾಮ್ರಾನಲ್ಲೂ ಅವ್ನ ಮುಖ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ. ಅವಳು ಆ ಡೋರ್ ಹತ್ರ ಬಚ್ಚಿಟ್ಕೊಂಡಿರ್ಬೇಕಾದ್ರೆ ಅವನ ಜಾಗಕ್ಕೆ ಬಂದಿರ್ತಾನಲ್ಲ ಆಗ ಅವನು ಲೈಟ್ ಆಗಿ ತಿರುಗಿ ನೋಡಿರ್ತಾನೆ. ಆ ಆಫ್ ಫೇಸ್ ಮಾತ್ರ ಲೈಟ್ ಆಗಿ ಒಂದ್ ಶೇಡ್ ಮಾತ್ರ ಒಂದು ಕಾಣಿಸ್ತಾ ಇರುತ್ತೆ. ಆತರ ಅಲ್ಲಿ ವಿಡಿಯೋ ಓಡ್ತಾ ಇರ್ಬೇಕಾದ್ರೆ ಹೀರೋಯಿನ್ ಹೇಳ್ತಾಳೆ, ನೋಡಿದ್ರ ನಾನು ಹೇಳ್ದೆ ಯಾರೋ ನನ್ನ ಫಾಲೋ ಮಾಡ್ತಿದ್ದಾರೆ ಅಂತ, ನೀವೇ ನನ್ ಮಾತನ್ನ ಕೇಳಿಲ್ಲ ಅಂದಾಗ ಹೀರೋ ಹೇಳ್ತಾನೆ, ಎಲ್ಲದಕ್ಕೂ ಯಾಕೆ ಹತ್ರ ಟೆನ್ಷನ್ ಆಗ್ತೀಯಾ, ಅವನು ಏನೋ ಶಾಪಿಂಗ್ ಮಾಡಕ್ಕೆ ಬಂದಿದ್ದಾನೆ, ನೋಡು ಕೈಯಲ್ಲಿ ಬುಟ್ಟಿ ಇದೆ, ಯಾರೋ ಬಾಗ್ಲ ಹತ್ರ ಇಂದ ಅವನೇ ನೋಡೋ ತರ ಫೀಲ್ ಆಯ್ತೇನೋ ಅದರಿಂದ ಅವನು ತಿರುಗಿ ನೋಡಿರ್ತಾನೆ, ಇದಕ್ಕೆಲ್ಲ ಯಾಕೆ ನಿನ್ನ ಹತ್ರ ಮಿಸ್ಟೇಕ್ ಮಾಡ್ಕೊಂತೀಯ ಅಂತ ಅವಳಿಗೆ ಸಮಾಧಾನ ಮಾಡ್ತಾರೆ. ಅವಳಿಗೊಂದ್ ಕಡೆ ಟೆನ್ಷನ್ ಆದ್ರೆ ಕೂಡ ಈಗ ಸದ್ಯಕ್ಕೆ ಅವ್ನು ಲೈಟ್ ಆಗಿ ತಿರುಗಿ ನೋಡಿದಾಗ ಅವ್ನ ಮುಖ ಸ್ವಲ್ಪ ಕಾಣಿಸಿರುತ್ತಲ್ಲ ಅದ್ರ ಫೋನ್ ಅಲ್ಲಿ ಫೋಟೋ ಹಿಡಿದಿಟ್ಕೊಂತಾಳೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ. ಹೀರೋ ಅವತ್ತು ಬೆಳಗ್ಗೆ ಕೆಲ್ಸಕ್ಕೆ ಹೋದವನು ನೈಟ್ ಅವನ ಯೂಶುವಲ್ ಆಗಿ ಬರ್ಬೇಕಾಗಿರೋ ಟೈಮ್ ಇನ್ನೂ ಬಂದಿಲ್ಲ. ಹೀರೋಯಿನ್ ಗೆ ಭಯ ಆಗ್ತಾ ಇರುತ್ತೆ, ಯಾಕೆ ಅವ್ನು ಇನ್ನೂ ಬಂದಿಲ್ಲ ಅಂತ ಹೇಳಿ ಕಾಲ್ ಮಾಡಿದಾಗ ಹೀರೋ ಹೇಳ್ತಾನೆ, ಇದ್ರ ಆಫೀಸ್ ಅಲ್ಲಿ ಒಂದು ಪಾರ್ಟಿ ಅಂತ ಕರ್ಕೊಂಡ್ ಬಂದ್ಬಿಡಿದಾರಮ್ಮ, ಇತರ ಪಾರ್ಟಿನಲ್ಲಿ ಇದೀನಿ, ಇನ್ ಸ್ವಲ್ಪ ಹೊತ್ತಷ್ಟೇ ಬೇಗ ಮನೆಗೆ ಬಂದ್ಬಿಡ್ತೀನಿ, ಅಲ್ಲಿ ತನಕ ನೀನು ಹುಷಾರಾಗಿರು ಅಂತ ಅವಳಿಗೆ ಹೇಳಿದಾಗ ಅವಳಿಗೆ ತುಂಬಾನೇ ಬೇಜಾರಾಗುತ್ತೆ. ಮನೇಲಿ ಒಬ್ಳೆ ಏನಪ್ಪಾ ಮಾಡೋದು, ಭಯ ಬೇರೆ ಆಗ್ತಿದ್ಯಾ ಅಂತ ಕೂತ್ಕೊಂಡಿದ್ದವಳು, ಸರಿ ಒಬ್ಬ ನನ್ನ ಫಾಲೋ ಮಾಡ್ತಾ ಇದ್ದಾನೆ ನೋಡ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಇತ್ತೆ, ಒಂದ್ಸತಿ ಹೋಗಿ ನೋಡೋಣ ಅಂತ ಅವಳು ಕೂಡ ವಿಂಡೋ ಹತ್ರ ನಿಂತ್ಕೊಂಡು ನೋಡಿದಾಗ ಆಪೋಸಿಟ್ ಅಪಾರ್ಟ್ಮೆಂಟ್ ಅಲ್ಲಿ ಯಾರು ನಿಂತ್ಕೊಂಡು ನೋಡೋ ತರ ಇಲ್ಲ. ಫಸ್ಟ್ ಆಫ್ ಆಲ್ ಮನೆ ಲೈಟೇ ಹಾಕ್ಲಿಲ್ಲ. ಓಕೆ ನನ್ ಗಂಡ ಹೇಳಿರೋ ತರ ಜಸ್ಟ್ ನನ್ ಭ್ರಮೆನೆ, ಯಾರು ನನ್ನ ಫಾಲೋ ಮಾಡ್ತಾ ಇಲ್ಲ ಅಂತ ಸ್ವಲ್ಪ ಧೈರ್ಯ ಆಗುತ್ತೆ. ಆದ್ರೆ ಆ ಟೈಮ್ ಅಲ್ಲಿ ಯಾರೋ ನಮ್ ಹೀರೋಯಿನ್ ಅವ್ರ ಮನೆ ಕಾಲಿಂಗ್ ಬೆಲ್ ಪ್ರೆಸ್ ಮಾಡ್ತಾ ಇರ್ತಾರೆ. ಇವಳ್ಗ ಸಖತ್ ಭಯ ಆಗೋಯ್ತು, ಇಷ್ಟ ದಿನ ಮುಂದ್ಗಡೆ ನಿಂತ್ಕೊಂಡು ನೋಡ್ತಾ ಇದ್ದವನು ಬಂದೀಗ ಬಾಗಿಲ್ ತಡ್ತಾ ಇದ್ದಾನ ಹೆಂಗೆ ಅಂತ ಡೋರ್ ಓಪನ್ ಮಾಡಿ ನೋಡಿದ್ರೆ ಅದೇ ಅಪಾರ್ಟ್ಮೆಂಟ್ ಅಲ್ಲಿ ನಮ್ ಹೀರೋಯಿನ್ ಅವ್ರ ಅಪಾರ್ಟ್ಮೆಂಟ್ ಅಲ್ಲೇ ಒಂದು ಫ್ಲಾಟ್ ಅಲ್ಲಿ ಇರೋ ಒಂದು ಅಜ್ಜಿ ಬಂದಿರ್ತಾರೆ. ಅವ್ರು ಬಂದು ರೊಮೇನಿಯಾನಲ್ಲಿ ಏನೋ ಸ್ವಲ್ಪ ಗಾಬರಿಯಾಗಿ ಹೇಳ್ತಿದ್ದಾರೆ. ಇವಳಿಗೇನು ಅರ್ಥ ಆಗ್ತಾ ಇಲ್ಲ, ಅಜ್ಜಿ ನನ್ಗೆ ನೀವು ಮಾತಾಡ್ತಿರೋ ಭಾಷೆ ನನ್ಗೆ ಅರ್ಥ ಆಗಲ್ಲ, ಸ್ವಲ್ಪ ಅರ್ಥ ಆಗೋ ತರ
ಹೇಳಿ ಅಂತ ಇವಳು ಇಂಗ್ಲಿಷ್ ಅಲ್ಲಿ ಹೇಳ್ತಾ ಇದ್ರೆ ಅದು ಅಜ್ಜಿಗೆ ಅರ್ಥ ಆಗ್ತಾ ಇಲ್ಲ. ಕರೆಕ್ಟ್ ಆಗಿ ಅದೇ ಟೈಮ್ ಅಲ್ಲಿ ಇದಕ್ಕೂ ಮುಂಚೆ ಅವ್ರ ಅಪಾರ್ಟ್ಮೆಂಟ್ ಅಲ್ಲಿ ಪಕ್ಕದ ಮನೆ ಹುಡುಗಿ ಒಬ್ಳು ಮಾತಾಡ್ಸಿರ್ತಾಳಲ್ವಾ ನೇಬರು, ಅವಳ ಜಾಗಕ್ಕೆ ಬಂದ್ಬಿಟ್ಟು ಹೀರೋಯಿನ್ ಹತ್ರ ಕೇಳ್ತಾಳೆ ಯಾಕೆ ಏನ್ ಪ್ರಾಬ್ಲಮ್ ಏನಾಯ್ತು ಅಂದಾಗ ಅಜ್ಜಿ ಏನೋ ಕೇಳ್ತಿದಾರೆ ನನ್ಗೆ ಅರ್ಥ ಆಗ್ತಾ ಇಲ್ಲ ಅಂದಾಗ ಏನಿಲ್ಲ ಅವ್ರ ಬೆಕ್ಕು ಕಾಣಿಸ್ತಾ ಇಲ್ವಂತೆ ಅದೇನಾದ್ರೂ ನೋಡ್ದ ಅಂತ ನಿನ್ನ ಕೇಳ್ತಿದ್ದಾರೆ. ಅವಾಗ ಬೆಕ್ಕಂಗೆ ಕಾಣಿಸ್ದೆ ಆಗ್ಬಿಡುತ್ತೆ, ನೋಡ್ದ ಇಲ್ವಾ ಅದನ್ನ ಮಾತ್ರ ಹೇಳು ಅಂದಾಗ ಅವಳು ಕೂಡ ಅಜ್ಜಿ ಹತ್ರ ಇಲ್ಲ ಅಜ್ಜಿ ನಾನ್ ನೋಡಿಲ್ಲ ನೀವ್ ಹೋಗಿ ಅಂತ ಹೇಳಿ ಕಳ್ಸ್ಕೊಟ್ಬಿಟ್ರು. ಓಕೆ ನೀನ್ ಲೈಟ್ ತಗೋಬಾ ಮನೆಗೆ ಅಂತ ಕರೆದಾಗ ಇವಳು ಕೂಡ ನೇಬರ್ ಮನೆಗೆ ಹೋಗ್ತಾಳೆ. ಅಪ್ಪಾಡಿ ಇಷ್ಟೊತ್ತು ತುಂಬಾನೇ ಭಯ ಆಗ್ತೈತಿ, ಈಗ ಜೊತೆಗೊಬ್ರು ಇದಾರೆ ಅಂತ ಸ್ವಲ್ಪ ಸಮಾಧಾನ. ಹಂಗೆ ಇಬ್ರು ಡ್ರಿಂಕ್ಸ್ ಮಾಡ್ಕೊಂಡು ಅವ್ರ ಕತೆನೆಲ್ಲ ಸ್ವಲ್ಪ ಮಾತಾಡ್ಕೊಳ್ತಾ ಇರ್ತಾರೆ. ಆ ಟೈಮ್ ಅಲ್ಲಿ ನೇಬರ್ ಹುಡುಗಿ ಅವ್ರ ಮನೆ ಕಾಲಿಂಗ್ ಬೆಲ್ ನ ಯಾರೋ ಪ್ರೆಸ್ ಮಾಡ್ತಿದ್ದಾರೆ. ಫಸ್ಟ್ ಹೀರೋಯಿನ್ಗೆ ಸ್ವಲ್ಪ ಭಯ ಆದ್ರೂ ಅವಳು ಹೇಳ್ತಾಳೆ ಹೌದ್ ಕಾಲಿಂಗ್ ಬೆಲ್ ಪ್ರೆಸ್ ಮಾಡ್ತಿರೋದು ಬೇರೆ ಯಾರು ಅಲ್ಲ ನನ್ನ ಎಕ್ಸ್ ಬಾಯ್ ಫ್ರೆಂಡ್, ಅವಾಗ ಬಂದಿದ್ರೆ ಹಿಂಸೆ ಕೊಡ್ತಾ ಇರ್ತಾನೆ, ಸಖತ್ ಟಾರ್ಚರ್ ಕೊಡ್ತಾನೆ ಅಂತಾನೆ ಹೇಳ್ಬೇಕು. ಏನ್ ಹೇಳಿದ್ರೆ ಕೂಡ ಅವ್ನ್ ಕಿವಿಗೆ ಹಾಕೊಳ್ಳೋದಿಲ್ಲ. ಆಕ್ಚುಲಿ ನಾವಿಬ್ರು ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕಾದ್ರೆ ಅವ್ನು ನನ್ಗೊಂದು ಗನ್ನ ಗಿಫ್ಟ್ ಆಗಿ ಕೊಟ್ಟಿದ್ದ, ಇನ್ನೂ ಗನ್ನ ನಾನು ಡ್ರಾನ್ ಅಲ್ಲೇ ಇಟ್ಟಿದ್ದೀನಿ ನೋಡು ಇಲ್ಲೇ ಇದೆ. ಇನ್ ಕೇಸ್ ಅವನೇನಾದ್ರು ಫೋರ್ಸ್ಫುಲ್ ಆಗಿ ಡೋರ್ ಓಪನ್ ಮಾಡ್ಕೊಂಡ್ ನನ್ಗೆ ಹಿಂಸೆ ಕೊಟ್ಟ ಅಂತಂದ್ರೆ ಈ ಗನ್ ಎತ್ಕೊಂಡು ಅವ್ನ್ ಬುರುಡೆನೆ ಪೀಸ್ ಮಾಡ್ಬಿಡ್ತೀನಿ ಅಂತ ಹೇಳಿ ಬೆದರಿಸ್ತಾಳೆ. ಮೀನ್ಸ್ ಆತರ ನಮ್ ಹೀರೋಯಿನ್ ಹತ್ರ ಹೇಳ್ತಾಳೆ. ಹೀರೋಯಿನ್ಗೆ ಒಂಥರ ನಗು ಒಳಗಡೆನೆ ಈ ತರ ಸ್ವಲ್ಪ ತವ್ರ ಕತೆಗಳನ್ನೆಲ್ಲ ಮಾತಾಡ್ಕೊಂಡು ಓಕೆ ಟಾಟಾ ಬಾಬೆ ಅಂತ ಹೇಳ್ಬಿಟ್ಟು ಹೀರೋಯಿನ್ ಕೂಡ ಮನೆಗೆ ಬಂದ್ಬಿಟ್ಲು. ಒಂಥರ ತುಂಬಾ ರಿಲ್ಯಾಕ್ಸ್ಡ್ ಆಗಿ ಮೈಂಡ್ ತುಂಬಾ ರಿಲೀಫ್ ಆಗಿರುತ್ತೆ. ಬೆಳಗಿಂದ ಸಂಜೆ ಗಂಡ ಬರೋವರೆಗೂ ನಾನು ಒಂಟಿಯಾಗಿ ಮನೇಲಿ ಇರ್ತೀನಿ, ಪ್ಲಸ್ ಅವಳು ಒಂಟಿಯಾಗಿ ಇರ್ತಾಳೆ. ಅವಳಷ್ಟು ಸ್ಟ್ರಾಂಗ್ ಆಗಿ ನಾನ್ ಯಾಕಿಲ್ಲ, ನಾನು ಹತ್ರ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ನ ಇಟ್ಕೊಳ್ಬೇಕು, ಏನೋ ನೋಡಿ ಭಯ ಪಡಬಾರ್ದು ಅಂತ ಹೇಳಿ ಧೈರ್ಯ ತಂದ್ಕೊಂಡಳು. ಡ್ರಿಂಕ್ಸ್ ಬೇರೆ ಮಾಡಿರ್ತಾಳಲ್ಲ, ಆ ಧೈರ್ಯದಲ್ಲಿ ಹೋಗಿ ವಿಂಡೋದು ಕರ್ಟನ್ಸ್ ಎಲ್ಲ ತೆಗೆದ್ಬಿಟ್ಟು ವಿಂಡೋ ಹತ್ರ ನಿಂತ್ಕೊಂಡು ನೋಡ್ತಾಳೆ. ಇವಾಗ ಏನಾದ್ರೂ ನೋಡ್ತಾ ಇದ್ದಾನ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಇವಳು ಹೋಗಿ ಅಲ್ಲಿ ನಿಂತ್ಕೊಂಡಾಗ ಅದೇ ತರ ಆಪೋಸಿಟ್ ಅಲ್ಲಿ ಒಬ್ಬ ಬಂದು ನಮ್ ಹೀರೋಯಿನ್ ಕಡೆ ನೋಡೋ ತರ ಫೀಲ್ ಆಗ್ತಾ ಇರುತ್ತೆ. ಈಗ ಒಬ್ರು ನಮ್ಮನ್ನ ನೋಡ್ತಾ ಇದಾರಾ ಅಂತ ನಾವ್ ಹೆಂಗ್ ಕನ್ಫರ್ಮ್ ಮಾಡ್ಕೊಳ್ತೀವಿ, ಒಂದು ನಾವ್ ಕೈ ಆಡಿಸಿದಾಗ ಆಪೋಸಿಟ್ ಅಲ್ಲಿ ಅವರು ನಮ್ಗೆ ಕೈ ಆಡಿಸ್ತಾರೆ, ಸೊ ನಮ್ಗೆ ಕನ್ಫರ್ಮ್ ಆಗುತ್ತೆ ಅವ್ರು ನಮ್ಮನ್ನೇ ನೋಡ್ತಾ ಇದೀವಿ ಅಂತ. ಇನ್ ಕೇಸ್ ಅವ್ನ್ ಕದ್ದು ಮುಚ್ಚಿ ನೋಡೋ ತರ ಆದ್ರೆ ನಾವ್ ಕೈ ಆಡಿಸಿದಾಗ ಅವ್ನು ಭಯ ಪಟ್ಕೊಂಡು ಓಡೋಗ್ಬೇಕು. ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಇವಳು ಕೂಡ ಕೈ ಎತ್ಬಿಟ್ಟು ಕೈ ಆಡಿಸಿದಾಗ ಆಪೋಸಿಟ್ ಅಪಾರ್ಟ್ಮೆಂಟ್ ಅಲ್ಲಿ ಇರೋನೊಬ್ಬ ನಮ್ ಹೀರೋಯಿನ್ ಗೆ ರಿಟರ್ನ್ ಕೈ ಆಡಿಸ್ತಾ ಇದ್ದಾನೆ. ನಮ್ ಹೀರೋಯಿನ್ ಗೆ ಕನ್ಫರ್ಮ್ ಆಗೋಯ್ತು ಅವ್ನ್ ನನ್ನನ್ನೇ ವಾಚ್ ಮಾಡ್ತಿದ್ದಾನೆ ಅಂತ. ಇನ್ನೇನು ಸೈಲೆಂಟ್ ಆಗಿರ್ತಾಳೆ ಇವಳು. ಅವ್ರ ಗಂಡ ಮನೆಗ್ ಬಂದಿದ ತಕ್ಷಣ ಎಲ್ಲದನ್ನು ಅವ್ರ ಗಂಡನ್ಗೆ ಹೇಳ್ಬಿಟ್ಲು ಈ ತರ ಎಲ್ಲ ಆಯ್ತು ಅಂತ. ಅಷ್ಟೇ ಅವ್ನಿಗೆ ಸಖತ್ ಟೆನ್ಷನ್ ಆಗೋಯ್ತು. ಅವ್ನಿಗೆ ಎಷ್ಟು ಧೈರ್ಯ ಇದ್ರೆ ನಮ್ಮ ಮನೆ ಕಡೆ ನೋಡ್ತಿರೋದು ನಿನ್ನ ನೋಡ್ತಾನೆ, ಅವ್ನು ಮಾಡ್ತೀನಿ ಅಂತ ಹೇಳಿ ಇವನೋಗಿ ವಿಂಡೋ ಹತ್ರ ನಿಂತ್ಕೊಂಡು ನೋಡಿದ್ರೆ ಆಪೋಸಿಟ್ ಫ್ಲಾಟ್ ಅಲ್ಲಿ ಯಾರು ನಿಂತ್ಕೊಂಡು ಇಲ್ಲ, ಲೈಟೇ ಇಲ್ಲ ಅಲ್ಲಿ. ಸರಿ ಇನ್ ಕೇಸ್ ಅವನೇನಾದ್ರೂ ಲೈಟ್ ನ ಆಫ್ ಮಾಡ್ಕೊಂಡು ಇವ್ರನ್ನ ನೋಡ್ತಾ ಇರ್ತಾನ, ಆತರ ಡೌಟ್ ಕೂಡ ನಮ್ ಹೀರೋಗೆ ಬರುತ್ತೆ. ಇನ್ ಕೇಸ್ ಅವನ ನಮ್ನ ನೋಡ್ತಾ ಇದ್ರೆ ಅವ್ನಿಗೆ ಚೊಪ್ಲಿಲ್ ಹೊಡೆದಂಗ್ ಇರ್ಬೇಕು ಅಂತ ಹೇಳಿ ಅವು ಅಂದ್ರೆ ಫಾರಿನರ್ಸ್ ಎಲ್ಲ ತೋರ್ಸೋದೇನು ಮಿಡಲ್ ಫಿಂಗರ್ ತಾನೆ, ಆತರ ಮಿಡಲ್ ಫಿಂಗರ್ ನ ತೋರಿಸ್ಬಿಟ್ಟು ಸಖತ್ ಟೆನ್ಷನ್ ಆಗ್ತಾನೆ. ಆದ್ರೆ ನಮ್ ಹೀರೋಯಿನ್ಗೆ ನಂಗೆ ಡ್ರ್ಯಾಗ್ ಮಾಡ್ಕೊಂಡು ಹೋಗೋದು ಇಷ್ಟ ಇಲ್ಲ. ಸೊ ತಕ್ಷಣ ಪೊಲೀಸ್ ಅವ್ರಿಗೆ ಕಾಲ್ ಮಾಡಿ ಅವ್ರನ್ನ ಬರಕ್ ಕೇಳ್ಬಿಟ್ಟು ಇವಳಿಗಾಗಿರೋ ಎಲ್ಲಾ ವಿಷಯನ ಕೂಡ ಹೇಳ್ತಾಳೆ. ಯಾರೋ ನನ್ನ ಹತ್ರ ಫಾಲೋ ಮಾಡೋ ತರ ಅನಿಸ್ತಾ ಇದೆ, ಪ್ಲಸ್ ಆಪೋಸಿಟ್ ಫ್ಲಾಟ್ ಅಲ್ಲಿ ಒಬ್ಬ ನನ್ನ ಹತ್ರ ನೋಡ್ತಾನೆ ಇದ್ದಾನೆ. ಅವತ್ತು ಸೂಪರ್ ಮಾರ್ಕೆಟ್ ಗೆ ಕೂಡ ಒಬ್ಬ ನನ್ನ ಫಾಲೋ ಮಾಡ್ಕೊಂಡ್ ಬಂದ, ಅವನು ಮತ್ತೆ ಇಲ್ಲಿ ಆಪೋಸಿಟ್ ಫ್ಲಾಟ್ ಅಲ್ಲಿ ಇರೋನು ಒಬ್ನೇನ ಅಂತ ನನಗೆ ಡೌಟ್ ಬರ್ತಾ ಇದೆ. ಬಟ್ ಅವರಿಬ್ರು ಒಂದೇ ಹತ್ರ ಪ್ರೂಫ್ ನನ್ನ ಹತ್ರ ಏನು ಇಲ್ಲ ಅಂತ. ಸದ್ಯಕ್ಕೆ ಈಗ ಇವಳ ಹತ್ರ ಇರೋ ಪ್ರೂಫ್ ಏನು, ಆ ಸೂಪರ್ ಮಾರ್ಕೆಟ್ ಅಲ್ಲಿ ಒಬ್ಬ ಇವನ್ನ ಫಾಲೋ ಮಾಡ್ಕೊಂಡ್ ಬಂದಾಗ ಅವಳ ಸಿಸಿಟಿವಿ ನಲ್ಲಿ ಫೋಟೋ ಇಟ್ಕೊಂಡ್ ಬಂದಿದ್ಲಲ್ಲ, ಅದನ್ನ ಪೊಲೀಸ್ ಹತ್ರ ತೋರಿಸ್ಬಿಟ್ಟು ಇವಳಿಗಾಗಿರೋದನ್ನ ಹೇಳ್ತಾಳೆ ನನ್ಗೆ ಹೆಲ್ಪ್ ಮಾಡಿ ಅಂತ. ಅದಕ್ಕೆ ಪೊಲೀಸ್ ಕೂಡ ಸರಿಮಾ ನೀವೇನು ಭಯ ಪಟ್ಕೊಂಬೇಡಿ, ನಾನು ಆಪೋಸಿಟ್ ಅಲ್ಲಿ ಹೋಗಿ ಚೆಕ್ ಮಾಡ್ತೀನಿ ಅಂತ ಹೇಳಿ ನಮ್ ಹೀರೋನ ಜೊತೆ ಕರ್ಕೊಂಡು ಅವ್ರು ಕೂಡ ಆಪೋಸಿಟ್ ಫ್ಲಾಟ್ ಒಳಗಡೆ ಹೋಗ್ತಾರೆ. ನಮ್ ಹೀರೋಯಿನ್ ಹೋಗಿಲ್ಲ, ಅವಳು ಇಲ್ಲೇ ಇದ್ದಾಳೆ. ಏನಾಗುತ್ತೋ ಅಂತ ತುಂಬಾ ಟೆನ್ಷನ್ ಅಲ್ಲಿ ನೋಡ್ತಾ ಇರ್ತಾಳೆ. ಹೋದವ್ರು ಸ್ವಲ್ಪ ಹೊತ್ತಿಗೆ ಬರ್ಲೇ ಇಲ್ಲ. ಇವಳು ಹಂಗೆ ಟೆನ್ಷನ್ ಅಲ್ಲೇ ಇರ್ತಾಳೆ. ಸ್ವಲ್ಪ ಹೊತ್ತಿಗೆ ಅವ್ರ ಗಂಡ ಬರ್ತಾನೆ. ಬಂದವನು ಒಂದು ಅವನಲ್ಲ ಅಂತ ಹೇಳ್ಬೇಕು ಅಥವಾ ಅವನೇ ಅಂತ ಹೇಳ್ಬೇಕು, ಅದನ್ನೆಲ್ಲ ಮೀರಿ ನಮ್ ಹೀರೋ ಇಲ್ಲಿ ನೋಡು ನಾನು ಆಲ್ರೆಡಿ ಹೇಳ್ತಾ ಇದೀನಿ, ನೀನ್ ತುಂಬಾ ಮೆಂಟಲ್ ಆಗಿ ಡಿಸ್ಟರ್ಬ್ ಆಗಿದ್ಯಾ. ಆಕ್ಚುಲಿ ಅವನೇ ಬೇರೆ ಇವನೇ ಬೇರೆ, ಅವ್ನ್ ನಿನ್ನ ಫಾಲೋ ಮಾಡ್ಕೊಂಡು ಬಂದಿಲ್ಲ ಅಂತ ಕಾಣಿಸುತ್ತೆ. ಆಕ್ಚುಲಿ ಸೂಪರ್ ಮಾರ್ಕೆಟ್ ಅಲ್ಲಿ ಬೇರೆ ಯಾರೋ ಕೂಡ ಶಾಪಿಂಗ್ ಮಾಡಕ್ಕೆ ಬಂದಿರ್ಬೋದು. ನಾನು ಆಲ್ರೆಡಿ ಹೇಳ್ದಂಗೆ ಏನೋ ಒಳಗಡೆಯಿಂದ ಸೌಂಡ್ ಬರ್ತಿದೆ ಅಂತ ಅವ್ನು ಕೂಡ ಡೋರ್ ಕಡೆ ನೋಡಿರ್ಬೋದು. ಬಟ್ ಯಾಕೆ ನೀನ್ ಅರ್ಥ ಮಾಡ್ಕೊಂತ ಇಲ್ಲ ಅಂತ ಹೀರೋ ಹೇಳಿದ್ರೆ ಹೀರೋಯಿನ್ಗೆ ಟೆನ್ಷನ್ ಆಗೋಯ್ತು. ನನ್ಗೆ ಈ ತರ ಒಂದು ಅನುಭವ ಆಗ್ತಿದೆ ಅಂತ ನಾನು ಯಾರ ಹತ್ರ ಹೇಳ್ಕೊಳ್ಳಿ, ಬೇರೆಯವ್ರ ಹತ್ರ ಹೇಳ್ಕೊಂಡ್ರೆ ನಂಬಲ್ಲ ಅಂತಾರೆ ನಾನು ನಿನ್ನ ಹತ್ರ ಹೇಳ್ತಾ ಇರೋದು. ಆದ್ರೆ ನೀನು ಅದನ್ನ ನಂಬ್ತಾ ಇಲ್ಲ, ಇನ್ ಯಾರ ಹತ್ರ ನಾನು ಹೇಳ್ಕೋಬೇಕು, ಹಂಗಾದ್ರೆ ನಾನು ಹುಚ್ಚಿ ಅಂತ ಹೇಳ್ತಾ ಇದೀರಾ. ಸರಿ ಆಯ್ತು ಬಿಡು, ಇದು ನಿಮ್ ಕೈಲಿ ಆಗಲ್ಲ, ನಾನೇ ನೋಡ್ಕೊಂತೀನಿ ಅಂತ ಹೇಳಿ ಅವ್ರ ಗಂಡ ಹತ್ರ ಗಲಾಟೆ ಮಾಡ್ಕೊಂಡು ಸೈಲೆಂಟ್ ಆಗ್ಬಿಟ್ಲು. ನೆಕ್ಸ್ಟ್ ಡೇ ಬೆಳಗ್ಗೆ ಆಸ್ ಯೂಶುವಲ್ ಅವ್ರ ಗಂಡ ಕೆಲ್ಸಕ್ಕೆ ಹೋದ್ಮೇಲೆ ಇವಳು ಪಾಡಿಗೆ ಇವಳಂಗೆ ಸಿಟಿನೆಲ್ಲ ರೌಂಡ್ ಹೊಡ್ಕೊಂಡು ಬರ್ತಾ ಇರ್ತಾಳೆ. ಆ ಟೈಮ್ ಅಲ್ಲಿ ಆಪೋಸಿಟ್ ಅಲ್ಲಿ ಆ ಸೂಪರ್ ಮಾರ್ಕೆಟ್ ಗೆ ನಮ್ ಹೀರೋಯಿನ್ ಫಾಲೋ ಮಾಡ್ಕೊಂಡು ಬಂದ ಅಲ್ವಾ, ಅವ್ನು ನಡ್ಕೊಂಡು ಹೋಗ್ತಾ ಇರೋದನ್ನ ಗಮನಿಸ್ಬಿಟ್ಲು. ಇವಳಿಗೆ ಇವಾಗವರೆಗೂ ಒಂದು ಡೌಟ್ ಇದೆ, ಮನೆ ಆಪೋಸಿಟ್ ಅಲ್ಲಿ ಇರೋ ಫ್ಲಾಟ್ ಅಲ್ಲಿ ನೋಡ್ತಾ ಇರೋನು ಮತ್ತೆ ಸೂಪರ್ ಮಾರ್ಕೆಟ್ ಗೆ ಫಾಲೋ ಮಾಡ್ಕೊಂಡು ಬಂದಿರೋನು ಒಂದೇನಾ ಅಂತ. ಅಲ್ಲಿ ಆಪೋಸಿಟ್ ಅಲ್ಲಿ ನೋಡ್ತಾ ಇರೋನ್ ಬಂದ್ಬಿಟ್ಟು ಮುಖ ಸರಿಯಾಗಿ ಕಾಣಿಸ್ತಾ ಇಲ್ಲ, ಸ್ವಲ್ಪ ಬ್ಲರ್ ಆಗಿರುತ್ತೆ. ಆ ಗ್ಲಾಸ್ ಅಲ್ಲಿ ಮುಖ ಸರಿಯಾಗಿ ಕಾಣಿಸಿಲ್ಲ. ಬಟ್ ಸೂಪರ್ ಮಾರ್ಕೆಟ್ ಅಲ್ಲಿ ಇರೋ ಮುಖ ಇವಳಿಗೆ ಸ್ವಲ್ಪ ನೆನಪಿದೆ ಅಲ್ವಾ, ಫೋಟೋ ಎಲ್ಲ ಇಟ್ಕೊಂಡಿದ್ಲಲ್ವಾ. ಸೊ ಇವ್ನ ಎಲ್ಲೋಗ್ತಾನೆ ಎಲ್ಲಿ ಬರ್ತಾನೆ ಅಂತ ಹೇಳಿ ಇವ್ನ ಫಾಲೋ ಮಾಡ್ಕೊಂಡು ಹೋಗಕ್ಕೆ ಶುರು ಮಾಡಿದ್ಲು. ಅವ್ನಿಗೆ ಗೊತ್ತಿಲ್ದಂಗ್ ಫಾಲೋ ಮಾಡ್ಕೊಂಡು ಹೋದಾಗ ಅವನೊಂದು ಕ್ಲಬ್ ಒಳಗಡೆ ಹೋಗೋದನ್ನ ಗಮನಿಸ್ತಾಳೆ. ಇವನೇನ್ ಕ್ಲಬ್ ಒಳಗಡೆ ಹೋಗ್ತಿದ್ದಾನೆ ಆಗ್ಲೇ, ಸರಿ ಹೋಗೋಣ ಅಂತ ಧೈರ್ಯ ಮಾಡ್ಕೊಂಡು ಇವಳ ಕ್ಲಬ್ ಒಳಗಡೆ ಹೋಗ್ತಾರೆ. ಅಲ್ಲಿ ಸ್ವಲ್ಪ ಡ್ಯಾನ್ಸರ್ಸ್ ಎಲ್ಲ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಆದ್ರೆ ಇವನು ಒಳಗಡೆ ಹೋದವನು ಒಂದು ಮಾಫ್ ಸ್ಟಿಕ್ ನ ರೆಡಿ ಮಾಡ್ಕೊಂತ ಇರ್ತಾನೆ. ಇವನ ಕ್ಲಬ್ ಅಲ್ಲಿ ಕ್ಲೀನರ್ ಆಗಿ ಕೆಲಸ ಮಾಡ್ತಾ ಇರೋದೇನೋ. ಇವಳು ಹಂಗೆ ಅವನನ್ನ ಗುರಾಯಿಸ್ಕೊಂಡು ನೋಡ್ತಾ ಇದ್ರೆ ಅವ್ನಂಗೆ ಟೆರರ್ ಆಗಿ ಸೈಡ್ ಅಲ್ಲಿ ತಿರ್ಬಿಟ್ಟು ಒಂದು ಗುರಾಯಿಸ್ತಾರೆ ನೋಡಿ. ಇವಳಿಗೆ ಭಯನೇ ಆಗೋಯ್ತು. ಸೈಡ್ ಅಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ಲು. ಅವಾಗ ಹಿಂದ್ಗಡೆಯಿಂದ ಒಂದು ವಾಯ್ಸ್, ಒಂದು ಹುಡುಗಿನೇ ಮಾತಾಡ್ತಾ ಇರೋದು, ನೀನೇನ್ ಮಾಡ್ತಾ ಇದೀಯಾ ಇಲ್ಲಿ ಅಂತ. ಈ ಹುಡುಗಿ ಬೇರೆ ಯಾರು ಅಲ್ಲ, ನಮ್ ಹೀರೋಯಿನ್ ಮಾತಾಡಿಸ್ತಾಳಲ್ಲ ಅವ್ರು ಅದೇ ಫ್ಲಾಟ್ ಅಲ್ಲಿ ಇರೋ ಒಂದು ನೇಬರ್ ಹುಡುಗಿ, ಆ ಹುಡುಗಿ. ಅದಾದ್ಮೇಲೆ ಹೀರೋಯಿನ್ ಕೂಡ ಅವ್ರ ಕರ್ಕೊಂಡೋಗಿ ಸಪರೇಟ್ ಆಗಿ ಕೂರಿಸ್ಕೊಂಡು ಏನ್ ವಿಷಯ ಏನು ಅಂತ ಕೇಳಿದಾಗ ಹೀರೋಯಿನ್ ಎಲ್ಲ ಹೇಳ್ತಾಳೆ, ನೋಡಿ ಈ ತರ ಎಲ್ಲ ಆಗಿದೆ ಅಂದಾಗ ಆ ನೇಬರ್ ಹುಡುಗಿ ಹೇಳ್ತಾಳೆ, ಅಯ್ಯೋ
ಇಷ್ಟಕ್ಕೆಲ್ಲ ಏನ್ ಈ ತರ ಭಯ ಪಟ್ಕೊಂಡಿದ್ಯಾ, ನೀನ್ ಹೊಸದಾಗಿ ಬಂದಿರೋದ್ರಿಂದ ನಿನ್ಗೆ ಆತರ ಫೀಲ್ ಆಗ್ತಿದೆ, ನಾನ್ ಇಷ್ಟು ವರ್ಷದಿಂದ ಈ ಊರಲ್ಲಿ ಒಬ್ಳೆ ಇಲ್ವಾ, ನನ್ಗೇನಾದ್ರು ಆಯ್ತಾ, ನಾನ್ ಗಟ್ಮುಟ್ಟಾಗಿ ಚೆನ್ನಾಗಿರ್ತಾನೆ ಇದೀನಿ, ಆತರ ಎಲ್ಲ ಇಲ್ಲಿ ಏನು ನಡೆಯಲ್ಲ, ಎಲ್ಲಾ ಊರಲ್ಲೂ ಇರ್ತಾರೆ ಸೈಕೋ ಕಿಲ್ಲರ್ ಗಳು, ಯಾರೋ ಅವ್ರನ್ನ ಫಾಲೋ ಮಾಡ್ತಾರೆ ಅಂತ ಅನ್ಸುತ್ತೆ, ಬಟ್ ಸಾವಿರಾರು ಜನ ಓಡಾಡೋ ಊರು, ಏನು ತೊಂದ್ರೆ ಆಗಲ್ಲ, ನೀನು ಧೈರ್ಯವಾಗಿ ಮನೆಗೆ ಹೋಗು, ಸ್ವಲ್ಪ ಹೊತ್ತಲ್ಲಿ ನಾನು ಕೂಡ ಮನೆಗೆ ಬಂದ್ಬಿಡ್ತೀನಿ ಅಂತ ಹೇಳಿ ಹೀರೋಯಿನ್ ಗೆ ಸಮಾಧಾನ ಮಾಡ್ಬಿಟ್ಟು ಹೀರೋಯಿನ್ ನ ಕಳಿಸ್ಕೊಡ್ತಾರೆ. ಅವಳು ಕೂಡ ಸರಿ ಆಯ್ತು ಅಂತ ಮನೆಗ್ ಬಂದ್ಬಿಟ್ಲು. ಮನೆಗ್ ಬಂದವಳು ಆರಾಮಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಎತ್ಕೊಂಡಿದ್ಮೇಲೆ ಸ್ವಲ್ಪ ಹೊತ್ತಲ್ಲೇ ಆ ಪಕ್ಕದ ಫ್ಲಾಟ್ ಇಂದ ಮತ್ತೆ ಒಂದು ಹುಡುಗಿ ಜೋರಾಗಿ ಕಿರ್ಚೋ ತರ ಸೌಂಡ್, ಕಿರ್ಚೋದ್ ಮಾತ್ರ ಅಲ್ಲ, ಮನೇಲಿ ಕೆಲವೊಂದು ಐಟಮ್ ಎಲ್ಲ ಕೆಳಗಡೆ ಬಿದ್ದು ಒಡೆದೋಗೋ ತರ ಸೌಂಡ್. ಇವಳಿಗೆ ನೆಕ್ಸ್ಟ್ ಮಿನಿಟೇ ಭಯ ಆಗೋಯ್ತು, ಮೋಸ್ಟ್ಲಿ ಒಳಗಡೆ ಏನಾದ್ರು ಆಗ್ಬಾರ್ದು ಆಗ್ತಾ ಇದೆಯೇನೋ ಅಂತ. ಇವಳು ಟಕ್ಕಂತ ನೇಬರ್ ಹುಡುಗಿ ಮನೆಗೆ ಹೋಗ್ಬಿಟ್ಟು ದಡ ಅಂತ ಡೋರ್ನ ತಡ್ತಾ ಇರ್ತಾಳೆ. ಜೋರಾಗಿ ತಟ್ಟಿದ ತಕ್ಷಣ ಅಕ್ಕಪಕ್ಕದವ್ರಿಗೆ ಡಿಸ್ಟರ್ಬ್ ಆಗುತ್ತಲ್ಲ, ಏನಾಯ್ತೋ ಏನೋ ಅಂತ ಎಲ್ಲರೂ ಬರ್ತಾರೆ. ಆ ಫ್ಲಾಟ್ ಓನರ್ ಕೂಡ ಬಂದ್ಬಿಟ್ರು. ಹೀರೋಯಿನ್ ಹೇಳ್ತಾಳೆ, ಈ ತರ ನೇಬರ್ ಹುಡುಗಿ ಮನೆ ಒಳಗಡೆಯಿಂದ ಜೋರಾಗಿ ಸೌಂಡ್ ಬರ್ತಿದೆ, ಮೋಸ್ಟ್ಲಿ ಆಗ್ಬಾರ್ದು ಏನಾದ್ರು ಆಗ್ಬಿಟ್ಟಿದ್ಯೇನೋ, ಡೋರ್ ತಡ್ತಾ ಇದ್ರೆ ಕೂಡ ಡೋರ್ ಓಪನ್ ಮಾಡ್ತಾ ಇಲ್ಲ, ಬೇಗ ಒಂದು ಕೀ ತಗೊಂಡ್ಬಂದು ಓಪನ್ ಮಾಡಿ ಅಂದಾಗ ಇವಳು ಇಷ್ಟು ಗಾಬರಿಗೆ ಹೇಳೋದ್ರಿಂದ ಅವ್ರು ಕೂಡ ಸರಿ ಆಯ್ತು ಓಪನ್ ಮಾಡಿ ನೋಡೋಣ ಅಂತ ಡೋರ್ ಓಪನ್ ಮಾಡ್ಕೊಂಡು ಒಳಗಡೆ ಹೋಗಿ ನೋಡಿದ್ರೆ ಒಳಗಡೆ ಯಾರು ಇಲ್ಲ. ಆ ಅಜ್ಜಿ ಒಬ್ರು ಬಂದು ಬೆಕ್ಕುನ ಹುಡುಕ್ತಾ ಇದ್ರಲ್ವಾ, ಆ ಬೆಕ್ಕು ಇವ್ರ ಮನೆ ಒಳಗಡೆ ಬರೋದು ಅಲ್ದೆ ಹತ್ರ ಕೆಲವೊಂದು ಐಟಮ್ಸ್ ಎಲ್ಲ ಕೆಳಗಡೆ ತಳ್ಬಿಟ್ಟು ಸೌಂಡ್ ಮಾಡ್ತಾ ಇದ್ದಿದ್ದು. ಅದನ್ನ ನೋಡಿ ಹೀರೋಯಿನ್ ತಪ್ಪಾಗಿ ತಿಳ್ಕೊಂಡಿರೋದು. ಬಟ್ ಇಲ್ಲಿ ಟ್ವಿಸ್ಟ್ ಆದ ವಿಷಯ ಇನ್ನೊಂದೇನಂದ್ರೆ, ಇದುವರೆಗೂ ಆ ನೇಬರ್ ಹುಡುಗಿ ಇನ್ನು ಮನೆಗ್ ಬಂದಿಲ್ಲ. ಹಂಗಿರ್ಬೇಕಾದ್ರೆ ಬೆಕ್ಕೆಂಗ್ ಒಳಗಡೆ ಹೋಯ್ತು, ಇವಳಿಗೆ ಏನ್ ಅರ್ಥ ಆಗ್ತಾ ಇಲ್ಲ. ಸರಿ ಅವಳೆಲ್ಲೋ ಕೆಲ್ಸದ ಮೇಲೆ ಹೋಗಿರ್ತಾಳೆ, ಬರ್ತಾಳೆ ಬಿಡು ಅಂತ ಹೇಳಿ ಇವಳು ಸೈಲೆಂಟ್ ಆಗ್ಬಿಟ್ಲು. ಈಗ ನೆಕ್ಸ್ಟ್ ಡೇ ಬೆಳಗ್ಗೆ ಮತ್ತೆ ನೇಬರ್ ಅವ್ರ ಮನೆ ಡೋರ್ ನ ಬಂದು ಯಾರೋ ತಡ್ತಾ ಇದಾರೆ. ಯಾರಪ್ಪ ಅಂತ ನಮ್ ಹೀರೋಯಿನ್ ಹೊರಗಡೆ ಹೋಗಿ ನೋಡಿದಾಗ ಒಬ್ಬ ನಿಂತ್ಕೊಂಡಿರ್ತಾನೆ. ಅವ್ನ್ ಬಂದು ಈಗ ಪ್ರೆಸೆಂಟ್ ಅವಳಿಗೆ ಕರೆಂಟ್ ಬಾಯ್ ಫ್ರೆಂಡ್ ಅಂತ ಕಾಣಿಸುತ್ತೆ. ಅವನೇ. ಇವಳು ಕೂಡ ಯಾರು ಏನು ಅಂತ ಕೇಳಿದಾಗ, ಇತರ ನಿನ್ನೆ ಇವಳು ನನ್ನ ಬಂದು ಮೀಟ್ ಮಾಡ್ತೀನಿ, ನನ್ ಜೊತೆ ಬರ್ತೀನಿ ಅಂತ ಹೇಳಿದ್ಲು, ಬಟ್ ನೈಟ್ ಇಂದ ನನ್ಗೆ ಕಾಲ್ಗೆ ರೆಸ್ಪಾಂಡ್ ಆಗ್ತಾ ಇಲ್ಲ, ಏನು ಇಲ್ಲ, ಅದಕ್ಕೆ ಮನೆಗ್ ಬಂದೆ ಅಂತ ಅವ್ನ್ ಕೂಡ ಹೇಳ್ತಾನೆ. ಆಮೇಲೆ ಇವಳಿಗೆ ಇದುವರೆಗೂ ಅವಳ ಹತ್ರ ನೇಬರ್ ಹುಡುಗಿದ್ದು ಫೋನ್ ನಂಬರ್ ಇಲ್ಲ. ಸರಿ ಹಂಗಾರೆ ಅವಳು ನೈಟ್ ನಿಮ್ ಜೊತೆ ಕೂಡ ಬಂದಿಲ್ವಾ, ನೈಟ್ ಅವಳ ಮನೆ ಕೂಡ ಬಂದಂಗಿಲ್ಲ, ಎಲ್ಲೋದ್ಲು ಏನು ಅಂತ ಅವನ ಹತ್ರನೇ ಅವಳ ನಂಬರ್ ನ ತಗೊಂಡು ಕಾಲ್ ನ ಟ್ರೈ ಮಾಡ್ತಾ ಇದ್ರೆ ಆ ರಿಂಗ್ ಬಂದು ಇವ್ರ ಮನೆ ಒಳಗಡೆಯಿಂದ ಬರ್ತಾ ಇರುತ್ತೆ. ಆ ನೇಬರ್ ಹುಡುಗಿ ಮನೆ ಒಳಗಡೆಯಿಂದಾನೇ ಕಾಲ್ ರಿಂಗ್ ಆಗ್ತಾ ಇರುತ್ತೆ. ಮೋಸ್ಟ್ಲಿ ಫೋನ್ ಬಿಟ್ಬಿಟ್ಟು ಹೋಗಿದ್ದಾಳೆ ಏನು ಅಂತ ಇವರು ಸೈಲೆಂಟ್ ಆಗ್ಬಿಟ್ರು. ಆಮೇಲೆ ಹಂಗೆ ಅವ್ರಿಬ್ರು ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹೀರೋಯಿನ್ ಬಂದು ಆ ಹುಡುಗ ಹತ್ರನೇ ಹೆಲ್ಪ್ ಕೇಳ್ತಾಳೆ, ದಯವಿಟ್ಟು ನನ್ಗೊಂದು ಹೆಲ್ಪ್ ಮಾಡ್ತೀರಾ, ಈ ತರ ಆಪೋಸಿಟ್ ಅಲ್ಲಿ ಫ್ಲಾಟ್ ಅಲ್ಲಿ ಈ ತರ ಒಂದು ರೂಮ್ ಅಲ್ಲಿ ಒಬ್ಬ ಬಂದು ನನ್ನ ನೋಡ್ತಾ ಇರೋ ತರ ನನ್ಗೆ ಫೀಲ್ ಆಗ್ತಿದೆ, ನೀವು ಜಸ್ಟ್ ಹೋಗ್ಬಿಟ್ಟು ಡೋರ್ ನ ಸ್ವಲ್ಪ ತಡ್ತೀರಾ, ಅವ್ನು ಹೊರಗಡೆ ಬರ್ತಾನೆ, ನಾನು ಮುಖ ನೋಡ್ಬೇಕು ಅಂತ ಕೇಳ್ತಾಳೆ. ಯಾಕಂದ್ರೆ ಅವ್ಳಿಗೆ ಇವಾಗವರೆಗೂ ಕನ್ಫರ್ಮ್ ಆಗ್ಲಿಲ್ಲ ಇವಳನ್ನ ನೋಡ್ತಾ ಇರೋನು ಮತ್ತೆ ಫಾಲೋ ಮಾಡ್ಕೊಂಡು ಬಂದಿದ್ದಲ್ಲ ಸೂಪರ್ ಮಾರ್ಕೆಟ್ ಗೆ, ಅವ್ರಿಬ್ರು ಒಂದೇನಾ ಅಂತ. ಸೊ ಅದನ್ನ ಕನ್ಫರ್ಮ್ ಮಾಡ್ಕೊಳಕ್ಕೆ ಇವನ ಹತ್ರ ಹೆಲ್ಪ್ ಕೇಳಿದಾಗ ಇವನ್ ಕೂಡ ಅಯ್ಯೋ ಜುಜುಬಿ ಮ್ಯಾಟ್ರ್ ಬನ್ನಿ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಜೊತೆ ಕರ್ಕೊಂಡು ಹೋಗ್ಬಿಟ್ಟು ರೂಮ್ ಡೋರ್ ನ ತಡ್ತಾ ಇದಾರೆ. ಒಳಗಡೆ ಯಾರೋ ಇದಾರೆ, ಯಾರೋ ಮಾತಾಡ್ತಿದ್ದಾರೆ, ಬಟ್ ಆ ಡೋರ್ ನಮ್ಮ ಹತ್ರ ಓಪನ್ ಮಾಡ್ತಾ ಇಲ್ಲ. ಇವರು ತಟ್ಟಿ ಸುಸ್ತಾಗ್ಬಿಟ್ಟು ಒಂದ್ ಸ್ಟೇಜ್ ಗೆ ಆ ನೇಬರ್ ಹುಡುಗಿಯವ್ರ ಬಾಯ್ ಫ್ರೆಂಡ್ ಬಂದು ಕೆಟ್ ಮಾತಲ್ಲಿ ಬಯಕ್ಕೆ ಶುರು ಮಾಡ್ಬಿಟ್ಟ, ಎಷ್ಟ್ ಸತಿ ತಟ್ಟೋದು, ತೆಗೆದ್ ಸಾಯಕ್ಕೆ ನಿಮಗ್ ರೋಗ ಅಂತ. ಆಮೇಲೆ ಹೀರೋಯಿನ್ ಕೂಡ ಸರಿ ಆಯ್ತು ಬಿಡಿ ಏನೇನ್ ಮಾಡಕ್ ಆಗಲ್ಲ ಅಂದಾಗ ಅವನು ಓಕೆ ಏನಾದ್ರು ಹೆಲ್ಪ್ ಇದ್ರೆ ನನ್ಗೆ ಹೇಳಿ, ಈಗ ಸದ್ಯಕ್ಕೆ ನನ್ಗೆ ಕೆಲಸ ಇದೆ ಹೋಗ್ ಬರ್ತೀನಿ ಅಂತ ಅವ್ನ ಅಲ್ಲಿಂದ ಹೊರಟೋದ. ಬಟ್ ನಮ್ ಹೀರೋಯಿನ್ ಗೆ ವಿಷಯ ನಂಗೆ ಬಿಡಕ್ಕೆ ಇಷ್ಟ ಇಲ್ಲ. ಅವಳೆ ವಾಂಟೆಡ್ ಆಗಿ ಹೋಗ್ಬಿಟ್ಟು ಡೋರ್ ನ ತಡ್ತಾ ಇದ್ದಾಳೆ. ಈಗ ಒಬ್ರು ಬಂದು ಟಕ್ಕಂತ ಡೋರ್ ನ ಓಪನ್ ಮಾಡ್ತಾರೆ. ನೋಡಿದ್ರೆ ವಯಸ್ಸಾದ ಒಂದು ತಾತ ಇರೋದು. ಹಂಗಾದ್ರೆ ಇವ್ರೆ ನಾ ವಿಂಡೋ ಹತ್ರ ನಿಂತ್ಕೊಂಡಿದ್ದು ಅಲ್ವೇ, ವಿಂಡೋ ಹತ್ರ ನಿಂತ್ಕೊಂಡಿರೋ ಶೇಡು ಮತ್ತೆ ಇವ್ ಶೇಡ್ ಒಂದೇ ತರ ಕಾಣಿಸ್ತಾ ಇಲ್ವೇ ಅಂತ ಇವಳಿಗೆ ಡೌಟ್. ಸರಿ ಆಯ್ತು ಹೋಗೋಣ ಅಂತ ಹೇಳಿ ಅಲ್ಲೇ ಲಿಫ್ಟ್ ಅಲ್ಲಿ ನಿಂತ್ಕೊಂಡಿರ್ತಾಳೆ. ಆಗ ಒಂದು ಟ್ವಿಸ್ಟ್ ಕೊಡ್ತಾರೆ ನೋಡಿ. ಆಕ್ಚುಲಿ ಇವಳು ಫಾಲೋವರ್ ಅಂತ ಅನ್ಕೊಂಡಿದ್ಲಲ್ಲ, ಸೂಪರ್ ಮಾರ್ಕೆಟ್ ಗೆ ಫಾಲೋ ಮಾಡ್ಕೊಂಡು ಒಬ್ಬ ಬರ್ತಾ ಇದ್ದಲ್ವಾ, ಅವ್ನ್ ಬಂದು ಈ ಅಪಾರ್ಟ್ಮೆಂಟ್ ಒಳಗಡೆ ಎಂಟ್ರಿ ಆಗ್ತಿದ್ದಾನೆ. ಅಷ್ಟೇ ಇದನ್ನ ನೋಡಿದ ತಕ್ಷಣ ಅವ್ಳಿಗೆ ಸಖತ್ ಭಯ ಆಗೋಯ್ತು. ಹಂಗಾದ್ರೆ ಫಾಲೋವರ್ ಮತ್ತೆ ಇವನು ಒಂದೇನಾ ಅಂತ ಯೋಚನೆ ಮಾಡ್ತಾಳೆ. ಬಟ್ ಆಗ ಸದ್ಯಕ್ಕೆ ಏನು ಮಾತಾಡಲ್ಲ, ಸೈಲೆಂಟ್ ಆಗಿ ಮನೆಗ್ ಬಂದ್ಬಿಟ್ಲು. ಇವಳ ಮನೆಗ್ ಬಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಿದ್ದಾಳೋ ಇಲ್ವೋ, ಟಕ್ಕಂತ ಯಾರೋ ಕಾಲಿಂಗ್ ಬೆಲ್ ನ ಪ್ರೆಸ್ ಮಾಡ್ತಿದ್ದಾರೆ. ಬೇರೆ ಯಾರು ಆಪೋಸಿಟ್ ಫ್ಲಾಟ್ ಅಲ್ಲಿ ನಮ್ ಹೀರೋಯಿನ್ ನೋಡ್ತಾ ಇದ್ದ ಅಲ್ವಾ, ಅವನು ಒಂದು ಪೊಲೀಸ್ ನ ಜೊತೆಗೆ ಕರ್ಕೊಂಡ್ ಬಂದಿರ್ತಾನೆ. ಏನ್ ವಿಷಯ ಅಂತ ಕೇಳಿದ್ರೆ ಆ ಪೊಲೀಸ್ ಬಂದು ಹೇಳ್ತಾರೆ ನಮ್ ಹೀರೋ ಹತ್ರ, ನೋಡಪ್ಪ ಅವತ್ತು ನಿಮ್ ಹೆಂಡತಿ ಬಂದು ಕಂಪ್ಲೇಂಟ್ ಕೊಟ್ಲು, ಸರಿ ಆಯ್ತು ಅಂತ ನಾವು ಹೋಗಿ ಚೆಕ್ ಮಾಡಿದ್ವಿ, ಅವತ್ತು ನೀನು ಬಂದಿದ್ದಾನೆ ಚೆಕ್ ಮಾಡಿದಾಗ ಈ ಆಪೋಸಿಟ್ ಫ್ಲಾಟ್ ಅಲ್ಲಿ ಇರೋನು ಮತ್ತೆ ಆ ಸೂಪರ್ ಮಾರ್ಕೆಟ್ ಗೆ ಫಾಲೋ ಮಾಡ್ಕೊಂಡು ಹೋಗಿರೋನು ಇವನೇ ಅಂತ ಅವತ್ತೇ ನಮ್ಗೆ ಕನ್ಫರ್ಮ್ ಆಗೋಯ್ತು. ಏನು ಅಂತ ಕೇಳಿದ್ರೆ ಅದೇನು ಹಠಾತ್ ಆಗಿ ನಡೆದಿರೋದು ಅಂತ ನಮ್ಗೆ ಗೊತ್ತಾಯ್ತು, ಅವತ್ ಅಲ್ಲಿಗೆ ಬಿಟ್ಬಿಟ್ವಿ. ಆದ್ರೆ ನಿಮ್ ಹೆಂಡತಿ ಸುಮ್ನೆ ಇಲ್ದೆ ಅದನ್ನ ಕನ್ಫರ್ಮ್ ಮಾಡ್ತೀನಿ ಅನ್ನೋ ಹೆಸರಲ್ಲಿ ಅವ್ನ್ಗೆ ಇಲ್ಲಿ ವಿಂಡೋ ಕಡೆಯಿಂದ ಕೈ ತೋರ್ಸೋದು ಮತ್ತೆ ಅವ್ನ ಎಲ್ಲೆಲ್ಲ ಕೆಲ್ಸಕ್ಕೆ ಹೋಗ್ತಾನೋ ಅಲ್ಲೆಲ್ಲ ಅವ್ನ ಫಾಲೋ ಮಾಡ್ಕೊಂಡು ಹೋಗೋದು, ಆತರ ಅವ್ನಿಗೆ ಟಾರ್ಚರ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಯಾವನ್ನೋ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಮನೆ ಬಾಗ್ಲ ಹತ್ರ ನಿಂತ್ಕೊಂಡು ಬಾಗಿಲ್ ತಟ್ಟಿ ಬಾಗಿಲ್ ತೆಗಿದೇ ಇರೋದ್ರಿಂದ ಒಳಗಡೆ ಅವ್ರ ಅಪ್ಪನ ಕೆಟ್ ಮಾತಲ್ಲಿ ಬೇರೆ ಬೈದಿದಾರಂತೆ. ಸುಮ್ನೆ ಏನಕ್ಕೆ ಈ ವಿಷಯ ಇದ್ರೆ ಹೇಳ್ಕೊಂಡು ಹೋಗ್ತೀರಾ, ಅವಂದು ತಪ್ಪಿದೆ ನಿಮ್ದು ತಪ್ಪಿದೆ, ಸುಮ್ನೆ ಇಲ್ಲೇ ಕಾಂಪ್ರಮೈಸ್ ಆಗ್ಬಿಡ್ರಿ, ಈ ವಿಷಯ ದೊಡ್ಡದ್ ಮಾಡ್ಬೇಡಿ ಅಂದಾಗ ಹೀರೋಯಿನ್ ಕೂಡ ಸರಿ ಆಯ್ತು ಅಂತ ಹೇಳಿ ಕಾಂಪ್ರಮೈಸ್ ಗೆ ಒಪ್ಕೊಂಡು ಶೇಕ್ ಹ್ಯಾಂಡ್ ಮಾಡ್ಕೊಂಡ್ಬಿಟ್ರು. ಸೊ ಇವಾಗ ಹೀರೋಯಿನ್ ಒಂದ್ ವಿಷಯ ಗೊತ್ತಾಯ್ತು, ನನ್ನ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ದವನು ಮತ್ತೆ ಆ ಎದುರುಗಡೆ ಫ್ಲಾಟ್ ಅಲ್ಲಿ ಇರೋನು ಒಬ್ನೇ ಅಂತ. ಇವಾಗ ಹೀರೋ ಬಂದು ಸರಿ ಇವತ್ತು ಆಫೀಸ್ ಅಲ್ಲಿ ಒಂದು ಪಾರ್ಟಿ ಇಟ್ಕೊಂಡಿದ್ದಾರೆ, ನಿನ್ನೋ ಕರ್ಕೊಂಡ್ ಬರಕ್ ಹೇಳಿದ್ದಾರೆ, ಬಾ ಹೋಗೋಣ ಅಂತ ಹೇಳಿ ನಮ್ ಹೀರೋಯಿನ್ ಕೂಡ ಜೊತೆಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಪಾರ್ಟಿಯಲ್ಲಿ ಎಲ್ಲರೂ ಮಾತಾಡ್ಕೊಳ್ಳೋದನ್ನ ಹಿಡಿದೆ ನಮ್ ಹೀರೋಯಿನ್ ಒಂದ್ ವಿಷಯ ಗೊತ್ತಾಗೋದು, ಇಷ್ಟು ದಿನ ಊರಲ್ಲಿ ಒಬ್ಬ ಸೈಕೋ ಸುತ್ತಾ ಇದ್ದಾನೆ, ಆಲ್ರೆಡಿ 4 ಕೊಲೆನ ಮಾಡಿದಾನೆ ಅಂತೆಲ್ಲ ಹೇಳ್ತಾ ಇದ್ರಲ್ವಾ, ಅವನನ್ನ ಆಲ್ರೆಡಿ ಪೊಲೀಸರು ಹಿಡಿದು ಬಿಡಿದಾರೆ ಅಂತ. ಅವ್ನು ಬೇರೆ ಯಾರು ಅಲ್ಲ, ನಮ್ ಹೀರೋ ಮತ್ತೆ ಹೀರೋಯಿನ್ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ನೋಡಿರ್ತಾರೆ, ಆಂಬುಲೆನ್ಸ್ ಎಲ್ಲ ಬಂದಿತ್ತು, ಒಂದು ಹುಡುಗಿನ ಯಾರೋ ಸಾಯಿಸ್ಬಿಟ್ಟಿದ್ರು, ಆಗ ಪ್ಲಂಬರ್ ಕೂಡ ಆ ಕೊಲೆನ ನೋಡ್ಬಿಟ್ಟು ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ದ ಅಂತ. ಆ ಪ್ಲಂಬರೇ ಕೊಲೆಗಾರ, ಅವನೇ ಸೀರಿಯಲ್ ಕಿಲ್ಲರ್ ಅಂತ ಕಂಡಿಡಿದ್ಬಿಟ್ರು. ಅದಂಗೆ ಅಂತ ನೋಡಿದ್ರೆ ಅವ್ರ ಮನೆ ಒಳಗಡೆ ಕೊಲೆ ಆಗಿರೋ ಹುಡುಗಿದು ಬಟ್ಟೆಗಳು, ಇನ್ನರ್
ಕಾಯಿನರ್ಸ್ ಎಲ್ಲ ಬಿದ್ದಿತ್ತಂತೆ. ಅದನ್ನ ಹಿಡಿದು ಅವನೇ ಕೊಲೆಗಾರ ಅಂತ ಕನ್ಫರ್ಮ್ ಮಾಡ್ಬಿಟ್ರು. ಈಗ ಅವನು ಜೈಲಲ್ಲಿ ಇದ್ದಾನೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ನಮ್ ಹೀರೋ ಬಂದ್ಬಿಟ್ಟು ಅವ್ರ ಕೊಲೀಗ್ಸ್ ಹತ್ರ ನಮ್ ಹೀರೋಯಿನ್ ಬಗ್ಗೆ ಹೇಳಿರ್ತಾನೆ. ಈ ತರ ಅವಳಿ ನಡುವೆ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾಳೆ, ಯಾರೋ ಫಾಲೋ ಮಾಡ್ಕೊಂಡ್ ಬರ್ತಿದ್ದಾರೆ, ಎದುರುಗಡೆ ಯಾರೋ ನೋಡ್ತಿದ್ದಾರೆ ಅಂತೆಲ್ಲ ಹೇಳ್ತಿದ್ದಾಳೆ ಅಂತ. ಆ ವಿಷಯ ಇಟ್ಕೊಂಡು ಅಲ್ಲಿರೋರೆಲ್ಲ ನಮ್ ಹೀರೋಯಿನ್ ಸ್ವಲ್ಪ ಗೇಲಿ ಮಾಡೋ ತರ ಮಾತಾಡಕ್ಕೆ ಶುರು ಮಾಡಿದ್ರು. ಇವಳಿಗೆ ಟೆನ್ಷನ್ ಆಗೋಯ್ತು. ಅವ್ರನ್ನ ಅವ್ರ ಭಾಷೆಯಲ್ಲಿ ಬೈಯಕ್ ಕೂಡ ಇವಳಿಗೆ ಬರಲ್ಲ. ಆದ್ರೆ ಗಂಡನ ಮೇಲೆನೆ ಕೋಪ ಬರೋದು. ಗಂಡ ಅಂತ ನಂಬಿ ನಿನ್ ಹತ್ರ ನಾನು ಎಲ್ಲ ಶೇರ್ ಮಾಡ್ಕೊಂಡ್ರೆ ಅದನ್ನ ಹೋಗ್ಬಿಟ್ಟು ನಿಮ್ ಫ್ರೆಂಡ್ ಹತ್ರ ಗೇಲಿ ಮಾಡ್ಕೊಂಡ್ ಮಾತಾಡಿದ್ಯಾ, ನೀನು ಬೇಡ, ನಿನ್ ಸವಾಸನು ಬೇಡ, ನೀನ್ ಇಲ್ಲೇ ಸಾಯಿ, ನಾನು ಹೋಗ್ತೀನಿ ಮನೆಗೆ ಅಂತ ಹೇಳಿ ಅವ್ರ ಗಂಡನ ಪಾರ್ಟಿಲೇ ಬಿಟ್ಬಿಟ್ಟು ಇವಳು ಪಾಡ್ಗೆ ಹಂಗೆ ಅಲ್ಲಿಂದ ಬಂದ್ಬಿಡ್ತಾಳೆ. ಟ್ರೈನ್ ಹತ್ಕೊಂಡೆ ಬರ್ತಾ ಇರೋದು. ಈ ಟ್ರೈನ್ ಅಲ್ಲಿ ಒಂದು ಟ್ವಿಸ್ಟ್ ನೋಡಿದ್ರೆ ಆ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ದಾನೆ ಎದುರುಗಡೆ ಫ್ಲಾಟ್ ಅಲ್ಲಿ ಇದ್ದ ಅಲ್ವಾ, ಅವ್ನ್ ಬಂದು ನಮ್ ಹೀರೋಯಿನ್ ಆ ಕಂಪಾರ್ಟ್ಮೆಂಟ್ ಅಲ್ಲೇ ಕೂತಿರ್ತಾನೆ. ಅಷ್ಟೇ ಅವಳಿಗೆ ಸಖತ್ ಭಯ ಆಗೋಯ್ತು. ಇದ್ರು ಏನು ಮಾತಾಡಿಲ್ವೇ, ಸೈಲೆಂಟ್ ಆಗಿರ್ತಾಳೆ. ಸರಿ ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಇಳಿದ್ಬಿಟ್ಟು ಸೈಲೆಂಟ್ ಆಗಿ ಹೊರಟೋಗೋಣ ಅಂತ ಹೇಳಿ ಅವ್ರು ಕೂತಿರ್ಬೇಕಾದ್ರೆ ಟಕ್ಕಂತ ಟ್ರೈನ್ ಸ್ಟಾಪ್ ಆಗೋಯ್ತು. ಅರ್ಧದಲ್ಲೇ ನಿಂತೋಯ್ತು. ಡೋರ್ಸ್ ಕೂಡ ಓಪನ್ ಆಗಿಲ್ಲ, ಏನೋ ಒಂದು ಫಾಲ್ಟ್ ಅಂತ ಹೇಳಿ. ಆ ಟೈಮ್ ಅಲ್ಲಿ ಇದೊಂದು ಒಳ್ಳೆ ಚಾನ್ಸ್ ಅಲ್ವಾ ಅವನ ಹತ್ರ ಮಾತಾಡೋದಕ್ಕೆ. ಹೆಂಗೋ ಧೈರ್ಯ ಬರ್ಸ್ಕೊಂಡು ಅವಳಲ್ಲಿರೋ ಕನ್ಫ್ಯೂಷನ್ಸ್ ಎಲ್ಲ ಕೇಳ್ಬಿಡ್ಬೇಕು ಅಂತ ಕೇಳ್ತಾಳೆ. ಯಾಕಿತ್ರ ನನ್ನ ಫಾಲೋ ಮಾಡ್ಕೊಂಡ್ ಬರ್ತಾ ಇದೀಯಾ ಅಂತ. ಅದಕ್ಕೆ ಅವ್ನು ಹೇಳ್ತಾನೆ, ಏನು ನಾನ್ ನಿಮ್ನ ಫಾಲೋ ಮಾಡ್ತಾ ಇದೀನ ಮೇಡಮ್, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾನು ನಮ್ಮಪ್ಪ ಇಬ್ರೇ ಮನೇಲಿ, ಯಾವಾಗ ನೋಡಿದ್ರು ಅಯ್ಯಪ್ಪ ಬೈತಾ ಇರ್ತಾನೆ. ಅಯ್ಯಪ್ಪ ಹತ್ರ ಮಾತ್ ಕೇಳಿ ಕೇಳಿ ಸಾಕಾಗ್ಬಿಟ್ಟಿತ್ತು. ಸುತ್ತಿ ಸುತ್ತಿ ನಾನು ಅಯ್ಯಪ್ಪನ್ ಮುಖಾನ್ ಮಾತ್ರ ನೋಡ್ಬೇಕಾಗಿತ್ತು. ಅದ್ರಿಂದಾನೇ ಯಾವಾಗೂ ನಾನು ಬಂದು ವಿಂಡೋ ಹತ್ರ ನಿಂತ್ಕೊಳ್ಳೋದು. ಆತರ ಅವತ್ತು ನಾನ್ ನಿಮ್ಮನ್ನ ನೋಡ್ದೆ, ತುಂಬಾನೇ ಸುಂದರವಾಗಿ ಕಾಣಿಸಿದ್ರಿ. ಸರಿ ಹಂಗೆ ಲೈನ್ ಹಾಕೋಣ ಅಂತ ಹೇಳಿ ನೋಡ್ದೆ, ನೀವು ಅವಾಗ ವಿಂಡೋ ಹತ್ರ ಬರ್ತಾ ಇದ್ರಿ, ನಾನು ಲೈನ್ ಹಾಕ್ತಾ ಇದ್ದೆ. ನೀವೇ ವಾಂಟೆಡ್ ಆಗಿ ಒಂದಿನ ನನ್ ಕಡೆ ಕೈ ತೋರ್ಸಿದ್ರಿ, ನಾನು ಕೂಡ ಕೈ ತೋರಿಸ್ದೆ. ನಂದೇನ್ ಮೇಡಮ್ ಇದೆ ತಪ್ಪು? ಅದೊಂದು ದೊಡ್ಡ ತಪ್ಪು ಅಂತ ಹೇಳಿ ನೀವು ಪೊಲೀಸ್ ಅವ್ರನ್ನ ಬೇರೆ ಮನೆಗೆ ಕರ್ಸಿದ್ರಿ. ಅವತ್ತೇ ನಿಜ ಎಲ್ಲ ನಾನು ಹೇಳಿ ಹೆಂಗೋ ಮ್ಯಾನೇಜ್ ಮಾಡಿ ಅವ್ರನ್ನ ಕಳಿಸ್ದೆ. ಅದು ಸಾಲ್ದಂಗೆ ಇನ್ನೊಬ್ಬನ ಯಾರನ್ನೋ ಕರ್ಕೊಂಡ್ಬಂದು ನಮ್ಮನೆ ಡೋರ್ ತಟ್ಟೋದು ಅಲ್ದೆ ನಮ್ಮಪ್ಪನ ಬೇರೆ ಅಸಹ್ಯವಾಗಿ ಬೈದ್ ಬಿಟ್ಟು ಹೋಗಿದ್ದೀರಾ. ಇನ್ ನಾನು ಏನ್ ಮೇಡಮ್ ಮಾಡಕ್ಕಾಗತ್ತೆ ಅನ್ನೋ ತರ ಹೇಳಿದಾಗ ಹೀರೋಯಿನ್ಗೆ ಅರ್ಥ ಆಯ್ತು. ಓಕೆ ನಾನೇನೋ ತಪ್ಪು ಮಾಡಿದೀನಿ ಅನ್ನೋ ಒಳಗಡೆ ಸ್ವಲ್ಪ ಗಿಲ್ಟ್ ಆಗಿ ಫೀಲ್ ಆದವಳು ಕರೆಕ್ಟ್ ಆಗಿ ಟ್ರೈನ್ ಡೋರ್ ಕೂಡ ಓಪನ್ ಆಗಿದ ತಕ್ಷಣ ಇವಳು ಅಲ್ಲಿಂದ ಹೊರಗಡೆ ಬಂದ್ಬಿಟ್ಲು. ತಪ್ಪಿಸ್ಕೊಂಡ್ರೆ ಸಾಕು ಅಂತ ಸ್ಟ್ರೈಟ್ ಆಗಿ ಮನೆ ಒಳಗಡೆ ಹೋದವಳು ಇನ್ಮೇಲೆ ನನ್ ಗಂಡನ ನಂಬ್ಕೊಂಡು ಈ ಮನೇಲೆಲ್ಲ ಈ ಊರಲ್ಲೆಲ್ಲ ಇರಕ್ ಆಗೋದಿಲ್ಲ, ಫಸ್ಟ್ ಜಾಗ ಖಾಲಿ ಮಾಡ್ಬೇಕು ಅಂತ ಹೇಳಿ ಅವಳು ಬಟ್ಟೆ ಬರನೆಲ್ಲ ಪ್ಯಾಕ್ ಮಾಡ್ಕೊಂತಾ ಇರ್ಬೇಕಾದ್ರೆ ಸಡನ್ ಆಗಿ ನೇಬರ್ ಹುಡುಗಿ ಮನೆ ಒಳಗಡೆಯಿಂದ ಸೌಂಡ್ ಬರ್ತಾ ಇರುತ್ತೆ. ಇವಾಗವರೆಗೂ ನೇಬರ್ ಹುಡುಗಿ ಎಲ್ಲೋದ್ಲು ಏನಾದ್ಲು ಅಂತ ಇವ್ರಿಗೆ ಗೊತ್ತೇ ಇಲ್ಲ. ಅವತ್ತಿಂದ ಇವಾಗವರೆಗೂ ಅವಳ ಫೋನ್ ಬೇರೆ ಮನೇಲೆ ರಿಂಗ್ ಆಗ್ತಾ ಇತ್ತು, ಜೊತೆಗೆ ಅವಳ ಮನೆ ಕೂಡ ಬರ್ಲಿಲ್ಲ. ಬಟ್ ಇವಾಗ ಏನ್ ಸೌಂಡ್ ಬರ್ತಿದೆ, ಅವಳು ಏನಾದ್ರು ಬಂದ್ಬಿಟ್ಲಾ ಅಂತ ಹೇಳಿ ಡೌಟ್ ಆಗಿ ಇವಳು ಕೂಡ ಹೋಗಿ ರೂಮ್ ಡೋರ್ ನ ಓಪನ್ ಮಾಡಕ್ಕೆ ಟ್ರೈ ಮಾಡಿದ್ರೆ ಅಸಾಲ್ಟ್ ಆಗಿ ರೂಮ್ ಡೋರ್ ಓಪನ್ ಆಗ್ತದೆ, ಡೋರೇ ಕ್ಲೋಸ್ ಆಗ್ಲಿಲ್ಲ. ಸ್ವಲ್ಪ ಹೆಂಗೋ ಧೈರ್ಯ ಮಾಡ್ಕೊಂಡು ಒಳಗಡೆ ಹೋಗಿ ನೋಡ್ತಾಳೆ. ನೋಡಿದ್ರೆ ಅಲ್ಲಿ ಕಿಚನ್ ಹತ್ರ ಆ ನೇಬರ್ ಹುಡುಗಿ ಸತ್ತು ಬಿದ್ದಿರ್ತಾಳೆ. ಅದು ಸಾಮಾನ್ಯವಾಗಲ್ಲ, ತಲೆಯಲ್ಲಿ ಮುಂಡಾನೇ ಇಲ್ಲ, ತಲೆನೇ ಇಲ್ಲ, ಸಖತ್ ಎದುರ್ಕೊಂಡ್ಬಿಟ್ಲು. ಆ ಟೈಮಲ್ಲಿ ಟಕ್ಕಂತೆ ಯಾರೋ ಅವ್ಳ ಮುಖಕ್ಕೆ ಕವರ್ ಹಾಕ್ಬಿಟ್ಟು ಕತ್ನ ಪ್ರೆಸ್ ಮಾಡೋ ತರ ಆಗುತ್ತೆ. ಬೇರೆ ಯಾರು ಆ ಎದುರುಗಡೆ ಮನೇಲಿ ಇರೋನೆ. ಫಸ್ಟ್ ಆಫ್ ಆಲ್ ಇವನೇ ಆ ಸೈಕೋ. 4 ಹುಡುಗಿರ್ನ ಸಾಯಿಸಿದಾರೆ ಅಂತ ಹೇಳಿದ್ವಲ್ಲ, ಅದು ಕೂಡ ಇವನೇ. ಆದ್ರೆ ಯಾರನ್ನಾದ್ರೂ ಒಬ್ಬರನ್ನ ಸಿಕ್ಕಾಕಿಸ್ಬೇಕಲ್ವಾ ಅಂತ ಹೇಳಿ ಆ ಪ್ಲಂಬರ್ ನ ಸಿಕ್ಕಾಕ್ಸಿದ್ದು. ಇವ್ನ್ ಕೊಲೆ ಮಾಡಿರೋ ಹುಡುಗಿ ಬಟ್ಟೆಗಳನ್ನೆಲ್ಲ ಎತ್ಕೊಂಡೋಗಿ ಆ ಪ್ಲಂಬರ್ ಅವ್ರ ಮನೇಲಿ ಹಾಕ್ಬಿಟ್ಟು ಅವನನ್ನ ಸಿಕ್ಕಾಕಿಸ್ಬಿಟ್ಟ. ಇವ್ರ ಕಡೆ ಯಾರು ತಿರ್ಗಲ್ಲ ಅಂತ. ಆದ್ರೆ ಇವಾಗ ಈ ಹುಡುಗಿನ ಬೇರೆ ಸಾಯಿಸಿದನಲ್ಲ ನೇಬರ್ ಹುಡುಗಿನ. ಅವತ್ತು ನಮ್ ಹೀರೋಯಿನ್ ಮನೆ ಒಳಗಡೆ ಯಾರೋ ಕಿರ್ಚು ತರ ಸೌಂಡ್ ಕೇಳಿಸ್ತಾ ಇದೆ ಅಂತ ಹೇಳಿ ಸುತ್ತಮುತ್ತ ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಆ ಡೋರ್ ಎಲ್ಲ ಓಪನ್ ಮಾಡಿ ಒಳಗಡೆ ಹೋಗಿ ನೋಡಿದಾಗ ಬೆಕ್ಕಿತ್ತು ಅಂತ ಹೇಳಿದ್ವಲ್ಲ, ಆ ಟೈಮ್ ಅಲ್ಲಿ ಈ ಸೈಕೋ ಮತ್ತೆ ಹುಡುಗಿ ಇಬ್ರು ಮನೆ ಒಳಗಡೆನೆ ಇದ್ದಿದ್ದಾರೆ. ಆ ಸೌಂಡೇ ನಮ್ ಹೀರೋಯಿನ್ಗೆ ಕೇಳಿಸಿದ್ದು. ಬಟ್ ಯಾರೋ ಮನೆ ಒಳಗಡೆ ಬರ್ತಿದಾರೆ ಅಂತ ಗೊತ್ತಾದ್ಮೇಲೆ ಇವ್ನ್ ಟಕ್ ಅಂತ ಹುಡುಗಿ ಹೆಣನ ಕರ್ಕೊಂಡೋಗಿ ಕಬರ್ಡ್ ಒಳಗಡೆ ನಿಲ್ಸ್ಕೊಂಡು ಸೈಲೆಂಟ್ ಆಗಿ ಅಲ್ಲೇ ನಿಂತಿರ್ತಾನೆ. ಸೊ ಇವ್ರು ಬಂದವರು ಏನು ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋದ್ರು. ಹೆಂಗೋ ಇವಾಗ ಆ ಹುಡುಗಿನ ಕೂಡ ಸಾಯಿಸ್ಬಿಟ್ಟ. ಸರಿ ಇವಾಗ ಇವನ ಹುಡುಗಿನ ಸಾಯಿಸಿದಾನೆ. ನೆಕ್ಸ್ಟ್ ಇನ್ನೇನು ಆ ಸೈಕೋ ಬಗ್ಗೆ ಒಂದು ಬ್ಯಾಕ್ ಸ್ಟೋರಿ ತಾನೇ ಕೇಳ್ತೀವಿ ಅಂತ ಅನ್ಕೊಳ್ತೀರಾ. ಆದ್ರೆ ನಿಜವಾಗ್ಲೂ ಇದ್ರಲ್ಲಿ ಸೈಕೋಗೋಸ್ಕರ ಸ್ಟೋರಿ ಏನು ಕೊಟ್ಟಿಲ್ಲ ರೀ. ಸೈಕೋ ಅಂದ್ರೆ ಸೈಕೋ ಅಷ್ಟೇ. ಅವ್ರಿಗೇನ್ ಕಾರಣನ ಬೇಕು ಸಾಯಿಸೋದಕ್ಕೆ. ಯಾವಾಗೋ ನಡೆದಿರೋ ಒಂದು ವಿಷಯನ ಮೈಂಡ್ ಅಲ್ಲಿ ಇಟ್ಕೊಂಡು ಸಿಗ್ದವ್ರನ್ನೆಲ್ಲ ಸಾಯಿಸ್ಬಿಟ್ರೆ ಅವ್ರ ಸೈಕೋ ಕಿಲ್ಲರ್ಸ್ ಆಗ್ಬಿಡ್ತಾರೆ. ಆ ತರನೇ ಇವನು ಆಗಿರೋದು. ಇವ್ರಿಗೆ ಅಂತ ಬ್ಯಾಕ್ ಸ್ಟೋರಿ ಏನು ಇಲ್ಲ. ಈಗ ನಮ್ ಹೀರೋಯಿನ್ ನ ಬೆಡ್ ಮೇಲೆ ಹಾಕ್ಬಿಟ್ಟು ಅವ್ರ ಕತ್ತತ್ರ ಕತ್ತಿ ಇಟ್ಟಿರ್ತಾನೆ, ಸಾಯಿಸ್ಬಿಡ್ತೀನಿ ಅಂತ ಲೈಟ್ ಆಗಿ ಕಟ್ಟು ಮಾಡ್ಬಿಟ್ಟಿರ್ತಾನೆ. ಅದೇ ಟೈಮಲ್ಲಿ ಈ ಕಡೆ ನಮ್ ಹೀರೋಯಿನ್ ಅವ್ರ ಮನೆ ಒಳಗಡೆ ಅವ್ರ ಗಂಡ ಎಂಟ್ರಿ ಆಗ್ತಾನೆ. ಒಳಗಡೆ ಬಂದಿದ ತಕ್ಷಣ ಮನೇಲಿ ಅವ್ರ ಹೆಂಡತಿ ಕಾಣಿಸ್ತಾ ಇಲ್ಲ. ಜೊತೆಗೆ ಇವ್ರ ಮನೆ ಒಳಗಡೆ ಯಾರಾದ್ರೂ ಬಂದ್ರೆ ಆ ಸೌಂಡ್ ಬಂದು ಪಕ್ಕದ ಫ್ಲಾಟ್ ಅಲ್ಲಿ ತುಂಬಾ ಕ್ಲಿಯರ್ ಆಗಿ ಕೇಳಿಸುತ್ತಲ್ವಾ. ನಮ್ ಹೀರೋಯಿನ್ಗೂ ಕೇಳಿಸುತ್ತೆ. ಓಕೆ ಹೀರೋ ಬಂದ್ಬಿಟ್ಟ ಅಂತ ಹೇಳಿ ಅವಳು ಸ್ವಲ್ಪ ಜೋರಾಗಿ ಸೌಂಡ್ ಕೊಡಕ್ಕೆ ಶುರು ಮಾಡ್ತಾಳೆ. ಆ ಕಡೆ ಅವನು ಅವಳನ್ನ ಬೆದರಿಸ್ತಾ ಇರ್ತಾನೆ. ಕಿರ್ಚ್ಬೇಡ ಅಂತ ಹೇಳ್ತಾ ಇದೀನಿ, ಬೇಕಂತಾನೆ ಕಿರ್ತಾ ಇದೀಯಾ, ಇದಕ್ ಮೇಲೆ ನಿನ್ಗೆ ಅವಕಾಶ ಕೊಡಲ್ಲ ಅಂತ ಹೇಳಿ ಕತ್ನ ಕಟ್ ಮಾಡಿ ಹಾಕ್ಬಿಟ್ಟ. ಹಂಗು ಪ್ರಾಣಕ್ಕೆ ಭಯ ಪಟ್ಕೊಂಡೆ ಇವಳು ಹೆಂಗಾದ್ರೂ ಮಾಡಿ ಇವನನ್ನ ಫಸ್ಟ್ ಸಾಯಿಸ್ಬೇಕು ಅಂತ ಹೇಳಿ ನಿಧಾನಕ್ಕೆ ಹಂಗೆ ಜರ್ಕೊಂಡು ಡ್ರಾ ಹತ್ರ ಬರ್ತಾಳೆ. ಯಾಕಂದ್ರೆ ನೇಬರ್ ಹುಡುಗಿ ಹೇಳಿರ್ತಾಳೆ ಡ್ರಾ ನಲ್ಲಿ ಗನ್ ಇದೆ ಅಂತ. ಸೊ ಅದನ್ನ ತಗೊಂಡು ಅವನು ಶೂಟ್ ಮಾಡ್ಬಿಡೋಣ ಅಂತ ಟ್ರೈ ಮಾಡ್ತಾಳೆ. ಆದ್ರೆ ಟೇಬಲ್ ವರ್ಗೂ ಪಾಪ ಅವಳ ಕೈಲಿ ರೀಚ್ ಮಾಡಕ್ ಆಗಿಲ್ಲ. ಹಂಗೆ ಅಲ್ಲೇ ಬಿದ್ಬಿಟ್ಲು, ಸತ್ತೋಗ್ಬಿಟ್ಲ. ಅದ್ರ ಜ್ಞಾನ ತಪ್ಪಿದಾಳ ಅಂತ ಗೊತ್ತಿಲ್ಲ. ಈಗ ಸತ್ತೋಗಿದ್ದಾಳೆ ಅಂತ ಅನ್ಕೊಂಡು ಈ ಸೈಕೋ ಕೂಡ ಹಂಗೆ ಅವಳ ಪಕ್ಕದಲ್ಲಿ ಮಲ್ಕೊಂಡು ಆ ಕೊಲೆ ಮಾಡಿರೋದು ಅವನೇ ಅಲ್ವಾ ಅದನ್ನ ಹಂಗೆ ರಸಿಕ ತರ ನೋಡ್ಕೊಂಡ್ ಮಲಗಿರ್ತಾನೆ. ಸ್ವಲ್ಪ ಆದ್ಮೇಲೆ ಅವ್ನು ಹೋಗಿ ವಾಶ್ರೂಮ್ ಅಲ್ಲಿ ಕೈ ತೊಳ್ಕೊಳ್ತಾ ಇರ್ತಾನೆ. ಇಲ್ಲಿ ನಮ್ ಹೀರೋನ ನೋಡಿದ್ರೆ ಮನೆ ಒಳಗಡೆ ಬಂದವನು ಹೀರೋಯಿನ್ ಸುತ್ತಮುತ್ತ ನೋಡ್ತಾನೆ. ಅವಳೆಲ್ಲೂ ಕಾಣಿಸ್ತಾ ಇಲ್ಲ. ಸುಟ್ ಕೇಸ್ ಎಲ್ಲ ಬೇರೆ ಬೆಡ್ ಮೇಲೆನೆ ಇತ್ತಲ್ವಾ, ಎಲ್ಲೋಗ್ಬಿಟ್ಲಪ್ಪ ಇವಳು ಅಂತ ಹೇಳಿ ನಂಬರ್ಗೆ ಕಾಲ್ ಟ್ರೈ ಮಾಡಿದ್ರೆ ಅದು ಪಕ್ಕದ ಫ್ಲಾಟ್ ಅಲ್ಲಿ ರಿಂಗ್ ಆಗ್ತಾ ಇದೆ. ಪಕ್ಕದ ಮನೆ ಆಗಿರೋದ್ರಿಂದ ಅಲ್ಲಿ ಏನೇ ಸೌಂಡ್ ಬಂದ್ರು ಕೂಡ ಕ್ಲಿಯರ್ ಆಗಿ ಕೇಳಿಸುತ್ತೆ ಅಂತ ಹೇಳಿದ್ನಲ್ವಾ. ಸೊ ಇದೇನಿದು ನಮ್ ಹೆಂಡತಿ ಫೋನ್ ಪಕ್ಕದ ಮನೆಯಲ್ಲಿ ರಿಂಗ್ ಆಗ್ತಿದೆ, ಅಲ್ಗೇನಕ್ ಹೋದ್ಲು ಅಂತ ಹೇಳಿ ನಮ್ ಹೀರೋನು ರೂಮ್ ಡೋರ್ ಓಪನ್ ಮಾಡ್ಕೊಂಡು ಒಳಗಡೆ ಬರೋ ಟೈಮ್ ಅಲ್ಲಿ ಆ ನೇಬರ್ ಹುಡುಗಿ ಫ್ಲಾಟ್ ಇಂದ ಆ ಸೈಕೋ ಕೂಡ ಡೋರ್ ಓಪನ್ ಮಾಡ್ಕೊಂಡು ಹೊರಗಡೆ ಬರ್ತಾನೆ. ಇದ್ರ ನೋಡಿದ ತಕ್ಷಣ ನಮ್ ಹೀರೋಗೆ ಬಕ್ಕಂತ ಆಗೋಯ್ತು. ಇದೇನಿದು ಇವ್ ನಮ್ಮ ಮನೆ ಒಳಗಡೆಯಿಂದ ಬರ್ತಿದ್ದಾನೆ,
ಇರ್ತಾನೆ. ಹೀರೋಯಿನ್ ಫೋನ್ ಕೂಡ ಒಳಗಡೆನೆ ರಿಂಗ್ ಆಗ್ತಿದೆ. ಹಂಗಾದ್ರೆ ಏನಾಯ್ತು, ಅವಳು ಏನಾದ್ರು ಹೆಚ್ಚು ಕಡಿಮೆ ಮಾಡ್ಬಿಟ್ಟೇನೋ ಅಂತ ಹೇಳಿ ಅವನನ್ನ ಹೊಡಿಬೇಕು ಅಂತ ಹೇಳಿ ಆಕ್ರೋಶವಾಗಿ ಇವನ್ ಮುಂದಕ್ಕೆ ಹೋಗೋಷ್ಟರಲ್ಲಿ ಪಟ 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 ಅಂತ ಒಂದ್ 4-5 ಸತಿ ಬುಲೆಟ್ ಇಳಿದ್ ಬಿಡ್ತು ಅವ್ನ ಮೈ ಒಳಗಡೆ. ಒಂದು ಕ್ಷಣ ಏನಾಯ್ತು ಅಂತ ಯಾರಿಗೂ ಗೊತ್ತೇ ಆಗ್ಲಿಲ್ಲ. ಆದ್ರೆ ಶೂಟ್ ಮಾಡಿದ್ ಬೇರೆ ಯಾರು ಅಲ್ಲ, ನಮ್ ಹೀರೋಯಿನ್ ಸತ್ತೋದ್ಲು ಅಂತ ಅವ್ನು ಅನ್ಕೊಂಡಿರೋದು. ಬಟ್ ಅವಳು ಇನ್ನೂ ಸತ್ತಿಲ್ಲ. ಹೆಂಗೋ ಪ್ರಾಣನ ಕೈಯಲ್ಲಿ ಇಟ್ಕೊಂಡ ಗನ್ನ ತಗೊಂಡು ಮೈ ಫುಲ್ ಆಗಿ ಬ್ಲಡ್, ಕೈ ಫುಲ್ ಆಗಿ ಬ್ಲಡ್, ಆ ಗನ್ನಿಂದ ಹೆಂಗೋ ಸೈಕೋ ಕಥೆನ ಮುಗಿಸ್ಬಿಟ್ಲು. ಇದನ್ನ ನೋಡಿ ನಮ್ ಹೀರೋ ಸಖತ್ ಶಾಕ್ ಆಗ್ಬಿಟ್ಟ. ಇವಳೆ ನೀ ಅವತಾರದಲ್ಲಿ ನಿಂತಿದ್ದಾಳೆ ಅಂತ. ಅವಳು ಹಂಗೆ ಗ್ರಾಯಿಸ್ಕೊಂಡು ನಮ್ ಕಡೆ ಕ್ಯಾಮ್ರಾ ಕಡೆ ತಿರುಗಿ ನೋಡ್ತಾಳೆ. ಇಲ್ಲಿಗೆ ಮೂವಿ ಕೂಡ ಮುಗಿತಾ ಇದೆ. ಸಖತ್ ಸೈಕೋ ಥ್ರಿಲ್ಲರ್ ಮೂವಿ ಅಲ್ವಾ, ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ನೀವು ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇದೇ ತರ ಇಂಟ್ರೆಸ್ಟಿಂಗ್ ಮೂವೀಸ್ ನೋಡ್ಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಯಲ್ಲಿ ಮೀಟ್ ಆಗ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್ ಅಂಡ್ ಥ್ಯಾಂಕ್ ಯು.